ಹೆಲೋ ಮೈ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನನಗೆ ಗೊತ್ತಿರೋಂಗೆ ನೀವು ಇನ್ ಡಿಸೈನ್ ಫಸ್ಟ್ ಕ್ಲಾಸ್ ಆಯಿತು, ಸೆಕೆಂಡ್ ಕ್ಲಾಸ್ ಆಯಿತು, ಇದು ಬಂದು ಥರ್ಡ್ ಕ್ಲಾಸು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಲಿಯೋದ್ರಲ್ಲಿ? GDC ಥರ್ಡ್ ಸೆಷನ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ಸೊ ಫಸ್ಟ್ ಸೆಷನ್ ಹೇಗಿತ್ತು? ಸೊ ಟೆಸ್ಟ್ ಹೇಗೆ ಅನ್ನಿಸ್ತು? ಸೊ ಫಸ್ಟ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು, ನಿಮಗೆ ಫಾರ್ಮಲಿ ಕ್ವಶನ್ ಕೇಳಕ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ವಾಟ್ಸಪ್ಪಲ್ಲೇ ಕೇಳಿ. ಸೊ ನಿಮ್ಮ ಥರನೇ ಡೌಟ್ ಇರೋರು ಬೇಕಾದಷ್ಟು ಜನ ಇರ್ತಾರೆ. ಸೊ ಅವ್ರಿಗೂ ಕೂಡ ಡೌಟು ಕ್ಲಿಯರ್ ಆಗುತ್ತೆ. ಓಕೆ, ಸೊ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ದೆರ್ ಇಸ್ ಸಮಥಿಂಗ್ ನ್ಯೂ ಟು ಲರ್ನ್ ಎವ್ರಿ ಡೇ. ಸೊ ನೀವು ಎಷ್ಟೇ ಕಲ್ತಿದ್ದೀವಿ ಅಂತ ಅನ್ಕೊಂಡ್ರು ಏನಾದರೂ ಒಂದು ಪಾಯಿಂಟ್ ಆದರೂ ಎಕ್ಸ್ಟ್ರಾ ನಿಮ್ಗೆ ಈ ಕೋರ್ಸಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಆನ್ಸರ್ಸ್ ಮಾಡೋಕ್ಕಾಗ್ತಿದ್ಯಾ? ನಿಮ್ಮ ಸ್ಕೋರ್ ಏನು? ನೀವು ನನಗೆ ಅವೆಲ್ಲ ಶೇರ್ ಮಾಡಿದ್ರೆ ತಾನೇ ನಾನು ನಿಮಗೆ ಯಾವ ಏರಿಯಾದಲ್ಲಿ ವೀಕ್ ಇದ್ದೀರಾ ಅಂತ ನನಗೆ ಗೊತ್ತಾಗೋದು. ಸೊ ಆದಷ್ಟು ನಿಮ್ಮ ಒಪಿನಿಯನ್ನ ನನಗೆ ಶೇರ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಕಂಬೈನಿಂಗ್ ದ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇಂಟು ಅ ಸಿಂಗಲ್ ಯೂನಿಟ್ ಇಸ್ ಕಾಲ್ಡ್ ಗ್ರೂಪಿಂಗ್. ಎರಡು ಮೂರು ಆಬ್ಜೆಕ್ಟ್ ನ ಸಿಂಗಲ್ ಅಂತ ಕನ್ಸಿಡರ್ ಮಾಡಿ ಒಟ್ಟಿಗೆ ಮೂವ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಗ್ರೂಪ್ ಮಾಡಬೇಕು. ಸೊ ಯು ಕ್ಯಾನ್ ಮೂವ್ ಆರ್ ಟ್ರಾನ್ಸ್ಫಾರ್ಮ್ ಎ ನಂಬರ್ ಆಫ್ ಆಬ್ಜೆಕ್ಟ್ಸ್ ಟುಗೆದರ್. ಸೊ ಗ್ರೂಪ್ ಮಾಡಿರ್ತೀವಿ ಅಲ್ವಾ, ಆ ಆಬ್ಜೆಕ್ಟ್ಸ್ ನ ಒಟ್ಟಿಗೆ ನಾವು ಮೂವ್ ಮಾಡ್ಬೋದು. ಲೈಕ್ ಇವಾಗ ಈ 3 ಆಬ್ಜೆಕ್ಟ್ಸ್ ಇದೆ. ಸೊ ಇದನ್ನ ತಗೊಂಡು ಆಬ್ಜೆಕ್ಟಿಗೆ ಹೋಗಿ ಗ್ರೂಪ್ ಅಂದ್ರೆ ಈ ಎರಡು ಮಾತ್ರ ನಾನು ಸೆಲೆಕ್ಟ್ ಮಾಡಿದೆ. ಸೊ ಎರಡು ಒಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಒಟ್ಟಿಗೆ ಮೂವ್ ಮಾಡ್ಕೋಬಹುದು ನಾನು. ಸೊ ನಾನು ಮೂವ್ ಮಾಡ್ಬೋದು ಮತ್ತೆ ಬೇರೆ ಟ್ರಾನ್ಸ್ಫಾರ್ಮೇಶನ್ ಎಫೆಕ್ಟ್ಸ್ ಕೂಡ ಮಾಡ್ಬೋದು ಒಟ್ಟಿಗೆ. ಇಂಡಿವಿಜುವಲ್ ಆಬ್ಜೆಕ್ಟ್ಸ್ ವಿತ್ ಇನ್ ಎ ಗ್ರೂಪ್ ಕ್ಯಾನ್ ಆಲ್ಸೋ ಬಿ ಸೆಲೆಕ್ಟೆಡ್. ಸೊ ನಾನು ಗ್ರೂಪ್ ಮಾಡಿದ್ರು ಕೂಡ ಇದರಲ್ಲಿ ಇಂಡಿವಿಜುವಲ್ ಆಬ್ಜೆಕ್ಟ್ಸ್ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ರೂಲ್ಸ್ ಫಾರ್ ಗ್ರೂಪಿಂಗ್ ಆಬ್ಜೆಕ್ಟ್. ಸೊ ಗ್ರೂಪ್ ಮಾಡ್ಬೇಕಾದ್ರೆ ಏನು ರೂಲ್ ಫಾಲೋ ಮಾಡ್ಬೇಕು ನಾವು? ದ ಫಾಲೋಯಿಂಗ್ ರೂಲ್ಸ್ ಅಪ್ಲೈ ವೈಲ್ ಗ್ರೂಪಿಂಗ್ ದ ಆಬ್ಜೆಕ್ಟ್ಸ್. Text objects can be resized as a part of group, but text maintains its type and paragraph specification. ಅಂದ್ರೆ ಇವಾಗ ನಾನು ಟೆಕ್ಸ್ಟ್ ನ ರೀಸೈಸ್ ಮಾಡಿದ್ರೆ ಅದು ಯಾವ ಫಾಂಟ್ ತಗೊಂಡಿದೀವಿ, ಸೈಜ್ ಏನ್ ತಗೊಂಡಿದೀವಿ, ಪ್ಯಾರಾಗ್ರಾಫ್ ಯಾವ್ದಾದ್ಮೇಲೆ ಬಂದಿದೆ ಅದೆಲ್ಲ ಏನು ಚೇಂಜ್ ಆಗಲ್ಲ. ಟೈಪ್ ಸೈಜ್ ಡಸ್ ನಾಟ್ ಚೇಂಜ್ ವೆನ್ ದ ಟೆಕ್ಸ್ಟ್ ಬ್ಲಾಕ್ ಇಸ್ ರೀಸೈಸ್. ಟೆಕ್ಸ್ಟ್ ಬ್ಲಾಕ್ ನಾನು ರೀಸೈಸ್ ಮಾಡಿದಾಗ ಫಾಂಟ್ ಎಲ್ಲ ಚಿಕ್ಕದೇನ್ ಆಗಲ್ಲ. ಓಕೆ, groups cannot be nested. That is, a group can be grouped with other objects including another group, but if you ungroup, the original group is also ungrouped. So first one set na group ಮಾಡಿರ್ತೀರಾ, ಸೆಕೆಂಡ್ ಒಂದು ಸೆಟ್ ನ ಗ್ರೂಪ್ ಮಾಡಿರ್ತೀರಾ, ಅವೆಲ್ಲ ಸೋರಿ ಗ್ರೂಪ್ ಮಾಡ್ತೀರಾ ಅನ್ಕೊಳ್ಳಿ. ಅನ್ಗ್ರೂಪ್ ಮಾಡಿದಾಗ ಮತ್ತೆ ಅದು ಎಲ್ಲ ಸಪ್ರೇಟ್ ಆಗುತ್ತೆ ಹೊರತು ಲೈಕ್ ಫಸ್ಟ್ ಮಾಡಿದ ಗ್ರೂಪ್ ಒಂದು, ಸೆಕೆಂಡ್ ಮಾಡಿದ ಗ್ರೂಪ್ ಒಂದು, ಆ ರೀತಿ ಗ್ರೂಪ್ ಆಗೋದಿಲ್ಲ. The aspect ratio of all the objects in the group is restrained if we press shift key. ಸೊ ಆಸ್ಪೆಕ್ಟ್ ರೇಷಿಯೋ ಅಥವಾ ಪ್ರಪೋರ್ಷನೇಟ್ ಆಗಬೇಕು ಇಮೇಜ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಶಿಫ್ಟ್ ಕೀನ ಹೋಲ್ಡ್ ಮಾಡ್ತೀನಿ. ಎ ನ್ಯೂಲಿ ಕ್ರಿಯೇಟೆಡ್ ಗ್ರೂಪ್ ಮೂವ್ಸ್ ಟು ದ ಫ್ರಂಟ್ ಆಫ್ ದ ಸ್ಟ್ಯಾಕಿಂಗ್ ಆರ್ಡರ್. ಸೊ ಇವಾಗ ನೀವು ಒಂದ್ ಸೆಟ್ ಆಫ್ ಆಬ್ಜೆಕ್ಟ್ ನ ಗ್ರೂಪ್ ಮಾಡ್ತೀರಾ, ಮತ್ತೆ ಇನ್ನೊಂದು ಸೆಟ್ ಆಫ್ ಆಬ್ಜೆಕ್ಟ್ ನ ಗ್ರೂಪ್ ಮಾಡ್ತೀರಾ, ಅವೆರಡನ್ನು ಹತ್ರ ತಂದ್ರೆ ಸೊ ಸೆಕೆಂಡ್ ಮಾಡಿರ್ತೀರಲ್ಲ ಅದು ಮೇಲಿರುತ್ತೆ. ಓಕೆ, object in a group retain their stacking order in relation to each other until you change the stacking order. ಸೊ ನಿಮಗೆ ಇವಾಗ ಲೇಟೆಸ್ಟ್ ಆಗಿ ಯಾವ್ದು ಮಾಡಿರ್ತೀರಾ ಅದು ಮೇಲ್ಗಡೆ ಬಂದಿರುತ್ತೆ. ಆಯ್ತಾ, ಇವಾಗ ನಿಮ್ಗೆ ಬುಕ್ಸ್ ಜೋಡಿಸಿದೀರಾ ಅನ್ಕೊಳ್ಳಿ, ಕರೆಕ್ಷನ್ ಮಾಡಿ ಒಂದು ಏನ್ ಮಾಡ್ತೀರಾ ಪಕ್ಕಕ್ಕೆ ಎತ್ತಾಕ್ತೀರಾ ಅಂದ್ರೆ ಇವಾಗ ಲೇಟೆಸ್ಟ್ ಆಗಿ ಕರೆಕ್ಷನ್ ಮಾಡಿರೋದು ಮೇಲಿರುತ್ತೆ ಅಲ್ವಾ, ಅದೇ ರೀತಿ. ಸೊ ಅದನ್ನ ಆರ್ಡರ್ ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವೇ ಕೆಳಗಡೆ ಇಡಬೇಕು ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಆಬ್ಜೆಕ್ಟ್ಸ್ ನ ನೀವು ಗ್ರೂಪ್ ಮಾಡಿರ್ತೀರಲ್ಲ, ಅದು ಆರ್ಡರ್ ಚೇಂಜ್ ಮಾಡ್ಬೇಕಂದ್ರೆ ಅರೇಂಜ್ ಸಬ್ ಮೆನ್ಯೂಗೆ ಹೋಗಿ, ಆಬ್ಜೆಕ್ಟ್ಸಿಗೆ ಹೋಗಿ, ಅರೇಂಜಿಗೆ ಹೋಗಿ ನಮ್ಮ ಆರ್ಡರ್ ಆಫ್ ಇದನ್ನ ಚೇಂಜ್ ಮಾಡಬೇಕು. If the objects are grouped from different layers, the group is assigned to the layer of the topmost object of the selection. ಸೊ 2-3 ಲೇಯರ್ ಅಲ್ಲಿ ಇರುವಂತ ಆಬ್ಜೆಕ್ಟ್ ನ ಗ್ರೂಪ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಟಾಪ್ ಮೋಸ್ಟ್ ಲೇಯರ್ ಅಲ್ಲಿ ಇರುತ್ತಲ್ಲ ಸೆಲೆಕ್ಷನ್, ಆ ಆಬ್ಜೆಕ್ಟ್ ಗ್ರೂಪ್ ಆಗತ್ತೆ. ಓಕೆ, lock command is used when we don't want certain objects to move in a document. For example, ಇವಾಗ ನಂದು ಈಗ ಒಂಥರ ಡಾಕ್ಯುಮೆಂಟ್ ಇದೆ ಅನ್ಕೊಳ್ಳಿ. ಸೊ ಇದ್ರಲ್ಲಿ ನಾನು ಏನೋ ಒಂದು ಟ್ರೇಸ್ ಮಾಡ್ಬೇಕಾಗಿರುತ್ತೆ ಅಥವಾ ಏನೋ ಒಂದು ಡಿಸೈನ್ ಮಾಡ್ಬೇಕಾಗಿರುತ್ತೆ ಈ ಸರ್ಕಲ್. ಸೊ ಇದು ಮೂವ್ ಆಗಬಾರ್ದು, ಹೀಗೆ ಇರಬೇಕು ಅಂದ್ರೆ ಜಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಆಬ್ಜೆಕ್ಟಿಗೆ ಹೋಗ್ಬಿಟ್ಟು ಲಾಕ್ ಅಂತ ಕೊಡ್ತೀನಿ. ಶಾರ್ಟ್ ಕಟ್ ಕೀ ಬಂದು ಕಂಟ್ರೋಲ್ ಎಲ್, ಗ್ರೂಪ್ಗೆ ಕಂಟ್ರೋಲ್ ಜಿ, ಅನ್ಗ್ರೂಪ್ಗೆ ಕಂಟ್ರೋಲ್ ಶಿಫ್ಟ್ ಜಿ. ಓಕೆ,
ಸೊ ಬೇಸಿಕ್ ಜಾಸ್ತಿ ಯಾವ್ಯಾವ ಕಮಾಂಡ್ಸ್ ಯೂಸ್ ಮಾಡ್ತೀವಿ, ಮಿನಿಮಮ್ ನಮ್ಗೆ ಅಷ್ಟಾದ್ರೂ ಶಾರ್ಟ್ಕಟ್ ಕೀ ಗೊತ್ತಿರ್ಬೇಕು. ಲೈಕ್ ಸೇವ್, ಸೆವಾಸು, ಎಕ್ಸಿಟ್, ಕ್ಲೋಸು, ಕಟ್, ಕಾಪಿ, ಪೇಸ್ಟು, ಗ್ರೂಪು, ಅನ್ಗ್ರೂಪು, ಪೇಜ್ ಇನ್ಸರ್ಟು, ಪೇಜ್ ನಂಬರ್ ಇನ್ಸರ್ಟು, ಸ್ಪೆಲ್ ಚೆಕ್, ಫೈಂಡು, ರೀಪ್ಲೇಸು, ಮಿನಿಮಮ್ ಬೇಸಿಕ್ ಆಪರೇಷನ್ಸ್ ನನ್ನ ಫೈಲಲ್ಲಿ ನಾನು ಏನೇನು ಮಾಡ್ತೀನಿ ಅಷ್ಟದಾದ್ರೂ ನನಗೆ ಶಾರ್ಟ್ಕಟ್ ಗೊತ್ತಿರ್ಬೇಕು. ಲೈಕ್ ಫಾಂಟ್ ಸೈಜ್ ಇನ್ಕ್ರೀಸು, ಡಿಕ್ರೀಸು, ಬೋಲ್ಡ್, ಇಟಾಲಿಕ್, ಅಂಡರ್ಲೈನು, ಅಲೈನ್ಮೆಂಟು ಅಷ್ಟಕ್ಕೆ ತಿಳ್ಕೊಬೇಕು. ಓಕೆ. Lock command is used when we don't want certain objects to move in a document. The object will stay locked even if you save, close, reopen it. To move it, just unlock the object. ಸೊ ನೀವು ಸೇವ್ ಮಾಡಲಿ, ಕ್ಲೋಸ್ ಮಾಡಲಿ, ಏನು ಮಾಡಿದ್ರು ನಾನು ಒಂದ್ಸರಿ ಲಾಕ್ ಮಾಡಿರೋ ಆಬ್ಜೆಕ್ಟು ಈ ರೀತಿ ಮೂವ್ ಮಾಡೋದಕ್ಕೆ ಆಗಲ್ಲ. ಸೊ ಆಬ್ಜೆಕ್ಟ್ ಹೋಗಿ ಲಾಕ್ ಅಂದರೆ ಲಾಕ್ ಆಗುತ್ತೆ ನೋಡಿ, ನಾವು ಮೂವ್ ಮಾಡೋಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ಓಕೆ. ಹಿಡನ್ ಆಬ್ಜೆಕ್ಟ್ಸ್ ಆರ್ ನಾಟ್ ಪ್ರಿಂಟೆಡ್ ಆರ್ ಎಕ್ಸ್ಪೋರ್ಟೆಡ್ ಅಂಡ್ ದೇ ಕೆನಾಟ್ ಬಿ ಸೆಲೆಕ್ಟೆಡ್. ಸೊ ಆಬ್ಜೆಕ್ಟ್ಸ್ ನಾವು ಹೈಡ್ ಮಾಡಿದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಅದು ಪ್ರಿಂಟ್ ಆಗಲ್ಲ. ಓಕೆ. ಸೊ ಪ್ಲೇಸ್ ಕಮಾಂಡ್ ನಾನು ಆಗಲೇ ಹೇಳ್ದೆ ಅಲ್ಲ. ಸೊ ಇಮೇಜಸ್ನ ಪ್ಲೇಸ್ ಮಾಡಬೇಕು ಅಥವಾ ಟೆಕ್ಸ್ಟ್ನ ಬೇರೆ ಡಾಕ್ಯುಮೆಂಟ್, ಈಗ ವರ್ಡಲ್ಲಿ ಎಲ್ಲರೂ ಮಾಡಿರೋದನ್ನ ಇಲ್ಲಿ ಹಾಕೋಬೇಕು ಅಂದ್ರೆ ಪ್ಲೇಸ್ ಕಮಾಂಡ್ನ ಯೂಸ್ ಮಾಡ್ತೀವಿ. The place command is the primary method used to insert graphics in InDesign. The names of the graphics that can be inserted in the file appears in the links panel. So ನನ್ನ ಫೈಲ್ ಯಾವ್ದು ಇನ್ಸರ್ಟ್ ಆಗಿದೆ ಅದೆಲ್ಲ ನನಗೆ ಲಿಂಕ್ಸ್ ಪ್ಯಾನಲ್ ಅಲ್ಲಿ ಲಿಂಕ್ ತೋರಿಸುತ್ತೆ. ಓಕೆ. ಯು ಕ್ಯಾನ್ ಆಲ್ಸೋ ಕಾಪಿ ಎ ಗ್ರಾಫಿಕ್ ಫ್ರಮ್ ಒನ್ ಪ್ಯಾಕೇಜ್ ಅಂಡ್ ಪ್ಲೇಸ್ ಇಟ್ ಇನ್ InDesign. ಸೊ ನೀವು ಇಂಪೋರ್ಟ್ ಆದ್ರೂ ಮಾಡ್ಬೋದು, ಇಲ್ಲ Ctrl+C ಅಂತ ಒಂದು ವರ್ಡ್ ಅಲ್ಲಿ ಇವಾಗ ಕಾಪಿ ಮಾಡ್ಕೊಂಡು InDesignಗೆ ಬಂದು Ctrl+V ಅಂತ ಪೇಸ್ಟ್ ಕೂಡ ಮಾಡ್ಬೋದು. ಲೈಕ್ ಟೆಕ್ಸ್ಟ್ ಕೂಡ ಮಾಡ್ಬೋದು, ಅದೇ ರೀತಿ ಇಮೇಜ್ ಕೂಡ ಮಾಡ್ಬೋದು. However, it will also work as a place command, but the link will be broken in the links panel. So ಅದು place command ತರಾನೇ ವರ್ಕ್ ಆಗುತ್ತೆ, ಬಟ್ ಲಿಂಕ್ಸ್ ಪ್ಯಾನಲ್ ಅಲ್ಲಿ ಲಿಂಕ್ ಕ್ರಿಯೇಟ್ ಆಗಿರಲ್ಲ. ಆಯ್ತಾ. ದ ಡಿಫ್ರೆಂಟ್ ಗ್ರಾಫಿಕ್ ಫೈಲ್ ಫಾರ್ಮ್ಯಾಟ್ ಯಾವ್ದು ಸಪೋರ್ಟ್ ಮಾಡುತ್ತಪ್ಪ ಅಂದ್ರೆ BMP, DCS, PCX, PNG, SCT, APS, GIF, JPEG, TIFF, WMF, EMF, CDR, PSD. ಸೊ ಇದೆಲ್ಲ ಫೈಲ್ ಡಿಫ್ರೆಂಟ್ ಫಾರ್ಮ್ಯಾಟ್ಸು. ಓಕೆ. ಇದ್ರ ಎಕ್ಸ್ಪ್ಯಾನ್ಷನ್ ನಿಮಗೆ ಅಟ್ಲೀಸ್ಟ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ JPEG ಅಂದರೆ ಜಾಯಿಂಟ್ ಫೋಟೋಗ್ರಾಫರ್ ಎಕ್ಸ್ಪರ್ಟ್ ಗ್ರೂಪ್ ಅಂತ. ಓಕೆ. ಅದ ರೀತಿ ಇಲ್ಲಿ ಯಾವ್ದು ಮೆನ್ಷನ್ ಮಾಡಿದೀನಿ ಅದಕ್ಕೆಲ್ಲ ನಿಮಗೆ ಎಕ್ಸ್ಪ್ಯಾನ್ಷನ್ ಗೊತ್ತಿರಬೇಕು. BMP ಅಂದರೆ ಬಿಟ್ ಮ್ಯಾಪ್ ಫೈಲ್ ಅಂತ, CDR ಅಂದರೆ ಕೊರಲ್ಡ್ರಾ ಅಂತ, PSD ಅಂದರೆ ಫೋಟೋಶಾಪ್ ಫೈಲ್ ಅಂತ. ಈ ರೀತಿ ಎಲ್ಲದಕ್ಕೂ ಗೊತ್ತಿರಬೇಕು ನಿಮಗೆ. ಸೊ JPEG ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ಫೋಟೋಸ್ ಏನಾದ್ರು ತೆಗೆದ್ರೆ ಅದು ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅಂದ್ರೆ JPEG ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಪ್ರಿಂಟಿಂಗ್ ಅಲ್ಲಿ ಚೆನ್ನಾಗಿ ಯಾವ ಫಾರ್ಮ್ಯಾಟ್ ಬರುತ್ತೆ ಅಂದ್ರೆ TIFF ಫಾರ್ಮ್ಯಾಟ್ ಬರುತ್ತೆ. ಸೊ ಇಂಟರ್ನೆಟ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ಬೇಕಂದ್ರೆ GIF ಕೊಡ್ಬೇಕು. ಸೊ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೇಕಂದ್ರೆ PNG ಕೊಡ್ಬೇಕು. EPS ಅಥವಾ PDF ಅಂತ ಸೇವ್ ಮಾಡಿದ್ರೆ ಸೊ ವರ್ಸಟಾಲಿಟಿ ಅಂದ್ರೆ ಎಲ್ಲಿ ಬೇಕಾದ್ರೂ ಓಪನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ. You can insert a graphic in an existing frame or create a new frame, or you can also import a graphic without first creating a frame. So frame ನ ಕ್ರಿಯೇಟ್ ಮಾಡ್ಕೊಂಡಾದ್ರೂ ನಾನು ಗ್ರಾಫಿಕ್ ನ ಇನ್ಸರ್ಟ್ ಮಾಡ್ಬೋದು, ಅಥವಾ ಎಕ್ಸಿಸ್ಟಿಂಗ್ ಫ್ರೇಮ್ ಅಲ್ಲಾದ್ರೂ ಮಾಡ್ಬೋದು, ಅಥವಾ ಇಂಪೋರ್ಟ್ ಕೂಡ ಮಾಡ್ಬೋದು. ಅದು ಹೇಳಿದೀನಿ ನಾನು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಲೇಯರ್ಸ್. ಲೇಯರ್ಸ್ ಆರ್ ಯೂಸ್ಡ್ ಇನ್ ಡಿಜಿಟಲ್ ಇಮೇಜ್ ಎಡಿಟಿಂಗ್ ಟು ಸಪರೇಟ್ ಡಿಫರೆಂಟ್ ಎಲಿಮೆಂಟ್ಸ್ ಇನ್ ಅನ್ ಇಮೇಜ್. A layer can be compared to a transparency on which imaging effects or images are applied and placed over and under image. ಸೊ ಲೇಯರ್ ಅಂದ್ರೆ ಏನಪ್ಪಾ ಅಂದ್ರೆ ಪದರ ಅಂತ ಹೇಳ್ಬೋದು. ಓಕೆ. ಸೊ ಒಂದೊಂದು ಚಿಕ್ಕ ಚಿಕ್ಕ ಪದರ ತರ ಆಕ್ಟ್ ಮಾಡುತ್ತೆ. ಇವಾಗ ನಾನು ಒಂದೊಂದು ಆಬ್ಜೆಕ್ಟ್ ಒಂದೊಂದು ಲೇಯರ್ ಅಲ್ಲಿ ಇದೆ ಅಂದ್ರೆ ಒಂದೊಂದು ಪದರದಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಸೊ ನಾನು ಯಾವ ಎಫೆಕ್ಟ್ ಹಾಕ್ತೀನಿ ಅದು ಆ ಪದರದಲ್ಲಿ ಮಾತ್ರ ಇರುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ನಾನು ಡೇಟಾನ ನೀಟಾಗಿ ಇಟ್ಕೋಬಹುದು, ಮತ್ತೆ ನಾನು ನೀಟಾಗಿ ವರ್ಕ್ ಮಾಡ್ಬೋದು. So to create a new layer above the selected layer, click the new layer button. So layer ಅಂತ ಒಂದು ಪ್ಯಾನಲ್ ಬರುತ್ತೆ ನಮಗೆ. ಸೊ ವಿಂಡೋಗೆ ಹೋಗಿ ಇಲ್ಲಿ ಲೇಯರ್ಸ್ ಅಂದ್ರೆ ನನಗೆ ಲೇಯರ್ ಪ್ಯಾನಲ್ ಬರುತ್ತೆ. ಇಲ್ಲ ಅಂದ್ರೆ F7 ಪ್ರೆಸ್ ಮಾಡಿದ್ರು ಕೂಡ ನನಗೆ ಲೇಯರ್ ಪ್ಯಾನಲ್ ಬರುತ್ತೆ. ಓಕೆ. ಸೊ ಇಲ್ಲಿ ನಾನು ಹೊಸ ಲೇಯರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ, ಸೊ ಇದು ಲೇಯರ್ ಪ್ಯಾನಲ್. ಇಲ್ಲಿ ನ್ಯೂ ಲೇಯರ್ ಅಂತ ಕೊಟ್ರೆ ನನಗೆ ಹೊಸ ಲೇಯರ್ ಬರುತ್ತೆ. ಸೊ ಡಿಫಾಲ್ಟ್ ಆಗಿರೋ ಲೇಯರ್ ಹೆಸರೇನಪ್ಪ ಅಂದ್ರೆ ಲೇಯರ್ 1. ಇಲ್ಲಿ ಕಣ್ ಸಿಂಬಲ್ ಇತ್ತು ಅಂದ್ರೆ ಆ ಲೇಯರ್ ಇದೆ ಅಂತ ಕಾಣಿಸುತ್ತೆ ಅಂತ. ಸೊ ಈ ಕಣ್ ಸಿಂಬಲ್ ಪ್ರೆಸ್ ಮಾಡಿದ್ರೆ ಆ ಲೇಯರು ಕಾಣಿಸೋದಿಲ್ಲ, ಅಂದ್ರೆ ಅದರಲ್ಲಿರೋ ಕಂಟೆಂಟು ಹೊರಟೋಗಿರುತ್ತೆ. ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಅಂತ ಪ್ರೆಸ್ ಮಾಡಿದ್ರೆ ಆ ಲೇಯರು ಡಿಲೀಟ್ ಆಗುತ್ತೆ. ಈ ರೀತಿ 4-5 ಲೇಯರ್ ಇದೆ ಅನ್ಕೊಳ್ಳಿ. ಸೊ
ಕಂಟಿನ್ಯೂಸ್ ಆಗಿರೋ ಲೇಯರ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀನಿ. ಇವಾಗ 1 3 5 ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಕೀ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋತೀನಿ. ಟು ಕ್ರಿಯೇಟ್ ಎ ನ್ಯೂ ಲೇಯರ್ ಬಿಲೋ ದ ಸೆಲೆಕ್ಟೆಡ್ ಲೇಯರ್, ಹೋಲ್ಡ್ ಆನ್ ಕಂಟ್ರೋಲ್ ಕೀ ಅಂಡ್ ಕ್ಲಿಕ್ ದ ನ್ಯೂ ಲೇಯರ್. ಸೊ ಅದ್ರ ಕೆಳಗಡೆ ಬರ್ಬೇಕಂದ್ರೆ ಕಂಟ್ರೋಲ್ ಕೀ ಹೋಲ್ಡ್ ಮಾಡ್ತೀನಿ. ಸೊ ಮೇಲ್ಗಡೆ ಬರ್ಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಹೋಲ್ಡ್ ಮಾಡ್ತೀನಿ. ಸೊ ಆಲ್ಟ್ ಇಟ್ಕೊಂಡ್ರೆ ಏನಾಗುತ್ತೆ, ಸೊ ಹೊಸ ಲೇಯರ್ ಕ್ರಿಯೇಟ್ ಆಗಿ ಲೇಯರ್ದು ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ. ಓಕೆ, ದ ಡಿಫ್ರೆಂಟ್ ಇನ್ ಡಿಸೈನ್ ಇಂಪೋರ್ಟ್ ಆಪ್ಷನ್ಸ್ ಆರ್, ಸೊ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಡಿಫ್ರೆಂಟ್ ಆಪ್ಷನ್ಸ್ ಯಾವ್ದು ಅಂದರೆ ಶೋ ಪ್ರಿವ್ಯೂ ಪೇಜಸ್, ಕ್ರಾಪ್ ಟು ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಲರ್ಸ್ ಆರ್ ಪ್ರೋಸೆಸ್ ಸ್ಪಾಟ್ ಅಂಡ್ RGB. ಆಯ್ತಾ, ಪ್ರೋಸೆಸ್ ಕಲರ್ ಅಂದ್ರೆ ಏನಂದ್ರೆ ಕಾಂಬಿನೇಷನ್ ಆಫ್ CMYK ಕಲರ್ನ ನಾವು ಪ್ರೋಸೆಸ್ ಕಲರ್ ಅಂತ ಹೇಳ್ತೀವಿ. ಸ್ಪಾಟ್ ಅಂದ್ರೆ ಏನು, ಇವಾಗ ರೆಡ್ ಅಂದ್ರೆ ರೆಡ್ ಏನೆ. ಓಕೆ, ನಾನು ರೆಡ್ ಕಲರ್ ಪಿಂಕ್, ಲೈಕ್ ಪಿಂಕ್ ಅಂದ್ರೆ ಪಿಂಕ್ ಏನೇನೆ. ಪಿಂಕ್ ಕಲರ್ ಇವಾಗ ಪ್ರಿಂಟ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಬೇರೆ ಕಲರ್ ಮಿಕ್ಸ್ ಮಾಡಿರೋದಿಲ್ಲ, ಪಿಂಕೇ ಬರುತ್ತೆ. ಸೊ ನೀವು ಅರ್ಥ ಆಗ್ಬೇಕಂದ್ರೆ ಸ್ಪಾಟ್ ಕಲರು, ಇವಾಗ ಮನೆಗೆ ಪೇಂಟ್ ಹೊಡಿಸ್ಬೇಕು ಅಂದ್ಕೊಳ್ಳಿ, ಸೊ ಅಲ್ಲಿ ನಿಮ್ಗೊಂದು ಪ್ಯಾಲೆಟ್ನ ಕೊಡ್ತಾರೆ ಅಲ್ವಾ. ಸೊ ಅದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ತೀರಾ. ಸೊ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ನೀವು ಪೇಪರಲ್ಲಿ ಯಾವ ಕಲರ್ ಸೆಲೆಕ್ಟ್ ಮಾಡಿರ್ತೀರಾ ಅದೇ ಕಲರ್ ನಿಮಗೆ ಬಕೆಟಲ್ಲಿ ಅವರು ಹಾಕೊಡ್ತಾರೆ. ಅಂದ್ರೆ ಒಂಚೂರು ವ್ಯತ್ಯಾಸ ಇರಲ್ಲ. ಸೊ ಒಂಚೂರು ವೇರಿಯೇಷನ್ಗಳು ಬೇಕು ಅಂದ್ರೂ ಸಿಗುತ್ತೆ. ಆ ಥರ ಕಲರ್ಸ್ನ ನಾವು ಸ್ಪಾಟ್ ಕಲರ್ ಅಂತ ಹೇಳ್ತೀವಿ. ಸೊ ಪ್ರೋಸೆಸ್ ಕಲರ್ ಅಂದರೆ ಇವಾಗ ನೀವು ನೋಡಿರ್ಬೋದು ಕಂಪ್ಯೂಟ್ರಲ್ಲಿ ಏನಾದರೂ ಒಂದು ಡಿಸೈನ್ ಮಾಡಿ ಪ್ರಿಂಟ್ಔಟ್ ತೆಗೆದ್ರೆ ನೀವು ಕಂಪ್ಯೂಟ್ರಲ್ಲಿ ತೋರಿಸೋ ಕಲರೇ ಬೇರೆ ಮತ್ತೆ ಪ್ರಿಂಟ್ರಲ್ಲಿ ಬರೋ ಕಲರೇ ಬೇರೆ. ಯಾಕಪ್ಪ ಅಂದರೆ ಕಂಪ್ಯೂಟ್ರಲ್ಲಿ ತೋರಿಸೋ ಕಲರು RGB, ಪ್ರಿಂಟ್ರಲ್ಲಿ ಬರೋ ಕಲರು CMYK, ಅದು ಒಂದು. ಮತ್ತೆ ಪ್ರಿಂಟ್ರಲ್ಲಿ ನಾವು ಪೇಪರ್ ಹಾಕ್ತೀವಲ್ವಾ, ಆ ಪೇಪರ್ ಎಷ್ಟು ಒಂದಷ್ಟು ಇಂಕ್ನ ಹೀರ್ಕೊಳ್ಳುತ್ತೆ. ಅದರಿಂದ ನನಗೇನು ಪ್ರಿಂಟ್ ಆಗುತ್ತೆ ಪೇಪರ್ ಹೀರ್ಕೊಂಡು ಬಿಟ್ಟಿದ್ದು ನನಗೆ ಕಲರ್ ಆಗಿ ಕಣ್ಣಿಗೆ ಕಾಣುತ್ತೆ. ಅದರಿಂದ ನನಗೆ ಕರೆಕ್ಟ್ ಕಲರ್ ಬೇಕಂದ್ರೆ, ಸೊ ಯಾವುದಾದ್ರೂ ಕಲರ್ ಆಗಲಿ ಒಟ್ಟು ನಂಗೆ ಟೆಕ್ಸ್ಟ್ ಪ್ರಿಂಟ್ ಆಗಬೇಕು ಅಂದರೆ ಸ್ವಲ್ಪ ಏನಾದ್ರು ಮೇಜರ್ ಇಲ್ಲ ಚಿಕ್ಕ ಮ್ಯಾಟರ್ಸು ಅಂದರೆ ನಾನು ಅವಾಗ ಪ್ರೋಸೆಸ್ ಕಲರಲ್ಲಿ ಮಾಡ್ಕೊತೀನಿ. ಇವಾಗ ದೊಡ್ಡ ಕಂಪ್ನೀಸ್ಗೆ ಹೋದರೆ ನನಗೆ ಲೋಗೋ ಇವಾಗ ಡಿಸೈನ್ ಮಾಡ್ತೀನಿ ಕಂಪ್ನಿಗೆ ಅಂದ್ಕೊಳ್ಳಿ, ಅವ್ರದ್ದು ಬ್ರೋಷರ್ ಮಾಡ್ತೀನಿ ಅಂದ್ಕೊಳ್ಳಿ, ಅವಾಗ ಅವರು ಪರ್ಟಿಕ್ಯುಲರ್ ರೆಡ್ ಅಂದರೆ ಈ ರೆಡ್ಡೇ ಬೇಕು ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಾವು ಪ್ರೋಸೆಸ್ ಕಲರ್ನ ಯೂಸ್ ಮಾಡೋದಕ್ಕಾಗಲ್ಲ. ಪ್ರಿಂಟಿಂಗ್ ಟೈಮಲ್ಲಿ ಸ್ಪಾಟ್ ಕಲರ್ ಅಂದರೆ ಒಂದು ಕಲರ್ ಅವ್ರದ್ದು ಏನಿರುತ್ತೆ ಎಷ್ಟು ಇಂಟೆನ್ಸಿಟಿ ಬೇಕೋ ಆ ಕಲರ್ನೇ ತೊಗೊಂಬಂದು ಲೋಡ್ ಮಾಡಿ, ಸೊ ಆ ಕಲರ್ ಎಲ್ಲಿಗೆ ಬೇಕೋ ಅದನ್ನು ಪ್ರಿಂಟಿಂಗಲ್ಲಿ ಪ್ರಿಂಟ್ ಮಾಡ್ತೀವಿ. ಸೊ ಆ ರೀತಿ ಪ್ರಿಂಟ್ ಮಾಡೋದನ್ನ ಸ್ಪಾಟ್ ಕಲರಿಂಗ್ ಅಂತ ಹೇಳ್ತೀವಿ. ಓಕೆ, the spot is any color formed by an ink that requires its own ಪ್ರಿಂಟಿಂಗ್ ಪ್ಲೇಟ್. ನಾ ಹೇಳ್ದಂಗೆ ಅದರದ್ದೇ ಆದ ಓನ್ ಪ್ರಿಂಟಿಂಗ್ ಪ್ಲೇಟ್ನ ಇರಬೇಕು. ಆ ಪ್ಲೇಟ್ ನನಗೆ ಪ್ಯೂರ್ ಆದರೂ ಆಗಿರ್ಬೋದು ಅಥವಾ ಮಿಕ್ಸೆಡ್ ಆದರೂ ಆಗಿರ್ಬೋದು. ದ RGB ಕಲರ್ ಯೂಸಸ್ ಇಸ್ ಎ ಕಾಂಬಿನೇಷನ್ ಆಫ್ ರೆಡ್, ಗ್ರೀನ್, ಬ್ಲೂ ಕಲರ್ಸ್ ಟು ಪ್ರೊಡ್ಯೂಸ್ ಡಿಫ್ರೆಂಟ್ ಕಲರ್ಸ್. ಸೊ RGBನಲ್ಲಿ ಬೇಸಿಕ್ ಪ್ರೈಮರಿ ಕಲರ್ಸ್ ಯಾವ್ದಪ್ಪ ಅಂದ್ರೆ ರೆಡ್, ಗ್ರೀನ್, ಬ್ಲೂ. ಆ ಕಲರ್ನ ಯೂಸ್ ಮಾಡಿಕೊಂಡು ಬೇರೆ ಕಲರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸ್ಕ್ರೀನ್ ಕಲರ್ ಯಾವುದಪ್ಪ ಅಂದ್ರೆ RGB, CMYK ನಾನು ಪ್ರಿಂಟರ್ ಕಲರ್ ಅಂತ ಹೇಳ್ತೀನಿ. ಸೊ ಡಿಫಾಲ್ಟ್ ಕಲರ್ಸ್ ಯಾವ್ದಪ್ಪ ಅಂದ್ರೆ ಒಂದು ಲೈನ್ ಹಾಕಿದ್ರೆ ಬ್ಲ್ಯಾಕು, ಸೊ ಒಂದು ಶೇಪ್ನ ಹಾಕಿದ್ರೆ ಅದ್ರೊಳಗಡೆ ಫಿಲ್ ಆಗೋ ಕಲರ್ ನೋ ಕಲರ್ ಅಥವಾ ವೈಟ್ ಅಂತ ಹೇಳ್ತೀವಿ. ಓಕೆ, the swatches panel is used to create and name color gradients and tints and to quickly apply them to the document. So swatches panel ಓಪನ್ ಮಾಡಿ ಹೇಳ್ತೀನಿ ನಾನು. ಸೊ ಇದು ಸ್ವಾಚಸ್ ಪ್ಯಾನಲ್. ಓಕೆ, ಸೊ ಈ ಸ್ವಾಚಸ್ ಪ್ಯಾನಲ್ ನೀವು ನೋಡ್ಬೋದು. ಸೊ ಅಬ್ಸರ್ವ್ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಸ್ವಾಚಸ್ ಪ್ಯಾನಲ್ಲಿ ನನಗೆ ಬೇಸಿಕ್ ಆಗಿ ಇಲ್ಲಿ ಇದೆಯಲ್ಲ ಕಲರ್ಸು, ಯಾವ್ಯಾವ ಕಲರ್ಸ್ ಇರುತ್ತೆ ಯಾವತ್ತಾರು ಥಿಂಕ್ ಮಾಡಿದ್ದೀರಾ? ಎಸ್, ನನಗೆ ಬೇಸಿಕ್ ಆಗಿ ಹೇಗೆ ಕಲರ್ ಇರುತ್ತೆ ಅಂದ್ರೆ CMYK ಅಂದ್ರೆ ಬ್ಲ್ಯಾಕ್, ನೆಕ್ಸ್ಟ್ RGB. ಓಕೆ, ನೆಕ್ಸ್ಟ್ ಪೇಪರ್ ಕಲರ್ನ ನಾವು ವೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಕ್ರೀನ್ ಕಲರ್ ಬ್ಲ್ಯಾಕ್ ಅಂದ್ರೆ ರಿಜಿಸ್ಟ್ರೇಷನ್ ಕಲರ್. ಸೊ ಯಾವುದು ಇಲ್ದೆಲ್ಲ ಇರೋದಕ್ಕೆ ನನ್. ಸೊ ನನಗೆ ಬೇಸಿಕಲಿ ನನಗೆ ಸ್ವಾಚಸ್ ಪ್ಯಾನಲ್ ಅಲ್ಲಿ CMYK, RGB, ರಿಜಿಸ್ಟ್ರೇಷನ್ ಕಲರು ಮತ್ತೆ ಪೇಪರ್ ಕಲರು, ಬ್ಲ್ಯಾಕ್ ಕಲರು ಮತ್ತೆ ನನ್ ಇಷ್ಟು ನನಗೆ ತೋರಿಸುತ್ತೆ. ಓಕೆ, ಸೊ CMYK ಇದು ಕ್ಯಾನ್ ಅಂತ. ಕ್ಯಾನ್ ಹೇಗ್ ಬರುತ್ತೆ ಅಂದ್ರೆ ಮಿಕ್ಸ್ಚರ್ ಆಫ್ CMYK ಅಂದ್ರೆ ಕ್ಯಾನ್ ಕಲರ್ 100% ಆಗಿ ಪ್ರಿಂಟ್ ಆಗುತ್ತೆ. ಮೆಜಂತಾ, ಯೆಲ್ಲೋ, ಬ್ಲ್ಯಾಕ್. ಕೆ ಅಂದ್ರೆ ಬ್ಲ್ಯಾಕ್, ಎಲ್ಲ 0 ಕೊಟ್ಟರೆ ಪ್ಯೂರ್ ಕ್ಯಾನ್ ಬರುತ್ತೆ ನನಗೆ. ಓಕೆ,
ಸೊ RGBನಲ್ಲಿ ಅದೇ ರೀತಿ ನನಗೆ ಬ್ಲೂ ಬೇಕು ಅಂದರೆ ಬಿ ನಲ್ಲಿ ಬ್ಲೂ ಇರುತ್ತಲ್ಲ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಆರ್ ಮತ್ತೆ ಜಿಗೆ 0 ಇರುತ್ತೆ. ಅದೇ CMYK ನಲ್ಲಿ ಬ್ಲೂ ಬೇಕಂದ್ರೆ ನನಗೆ ಲೈಕ್ C100, M90, Y10, ಬ್ಲ್ಯಾಕ್ 0 ಅಂದರೆ ಸರ್ಟೆನ್ ಕಾಂಬಿನೇಷನ್ ಆಫ್ ಸರ್ಟೆನ್ ಕಲರ್ ಹಾಕಿದ್ರೆ ನನಗೆ ಆ ಪರ್ಟಿಕ್ಯುಲರ್ ಕಲರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೆಲ್ಲಿ ತೋರಿಸುತ್ತೆ ಅಂದರೆ ನನಗೆ ಸ್ವ್ಯಾಚಲ್ಲಿ ತೋರಿಸುತ್ತೆ ಯಾವ ಕಲರ್ ಪ್ರೊಡ್ಯೂಸ್ ಆಗಬೇಕು ಅಂತ. ಓಕೆ, ಆಗಿರುತ್ತೆ ಅಂತ. Tints. A percentage value next to swatch in the swatches panel indicate a tint of a spot or process color. So tint ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನಾನು ಸ್ವಾಚಸ್ ಪ್ಯಾನಲ್ ಇದೆಯಲ್ಲ ಇಲ್ಲಿ ರೈಟ್ ಸೈಡ್ ಅಲ್ಲಿ ತೋರಿಸುತ್ತಲ್ಲ ಅದನ್ನ ಟಿಂಟ್ ಅಂತ ಹೇಳ್ತೀನಿ. ಇವಾಗ ಒಂದು ಕಲ್ಲರಿಗೆ ಎಷ್ಟು ಟಿಂಟ್ ಮಿಕ್ಸ್ ಆಗಿದೆ ಅಂದ್ರೆ ಎಷ್ಟು ವೈಟ್ ಆಡ್ ಆಗಿದೆ ಅನ್ನೋದನ್ನ ಟಿಂಟ್ ಅಂತೀವಿ. ಒಂದು ಕಲರ್ಗೆ ಬ್ಲ್ಯಾಕ್ ಆಡ್ ಆದ್ರೆ ಶೇಡ್ ಅಂತೀವಿ, ವೈಟ್ ಆಡ್ ಆದ್ರೆ ಟಿಂಟ್ ಅಂತ ಹೇಳ್ತೀವಿ. Tints. A percentage value next to swatch in the swatches panel indicate a tint of a spot ಅಥವಾ process color ಅಂತ ಹೇಳ್ತೀವಿ. Gradient. An icon on the swatches panel indicates whether a gradient is radial or linear. So swatches panel ಅಲ್ಲಿ ನನಗೆ ನಾನು ಯಾವ್ದಾದ್ರು ಗ್ರೇಡಿಯಂಟ್ ಇನ್ಸರ್ಟ್ ಮಾಡಿದ್ರು ಕೂಡ ನನಗೆ ತೋರಿಸುತ್ತೆ. ಓಕೆ, ಸೊ ಅದು ಹೇಗಿದೆ ಲೈಕ್ ಲೀನಿಯರ್ ರೇಡಿಯಲ್ ಅಂತ ಕೂಡ ನನಗೆ ತೋರಿಸುತ್ತೆ. ಬೈ ಡಿಫಾಲ್ಟ್ ವೆನ್ ವಿ ಯೂಸ್ ಗ್ರೇಡಿಯಂಟ್ ಫೀಲ್ಡ್ ಇನ್ ಡಿಸೈನ್ ಓನ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಗ್ರೇ ಅಥವಾ ವೈಟ್ ಕಲರ್ ಗ್ರೇಡಿಯಂಟ್ ಇಸ್ ಫಿಲ್ ಟು ಅನ್ ಆಬ್ಜೆಕ್ಟ್. ಸೊ ನಾನು ಒಂದು ಆಬ್ಜೆಕ್ಟ್ಗೆ ನಾನು ಗ್ರೇಡಿಯಂಟ್ ಫಿಲ್ ಹಾಕಿದ್ರೆ ನಾನು ಇನ್ ಡಿಸೈನ್ ಅಲ್ಲಿ ನನಗೆ ಬೇಸಿಕ್ ಆಗಿ ಬರೋದು ಬ್ಲ್ಯಾಕ್ ಅಂಡ್ ವೈಟ್ ಅಥವಾ ಗ್ರೇ ಸ್ಕೇಲ್ ಮಾತ್ರ ಬರುತ್ತೆ. ಓಕೆ, ಸೊ ನಾನು ಹೇಳಿದ್ನಲ್ಲ ಡಿಫ್ರೆಂಟ್ ಕಲರ್ಸ್ ಯಾವ್ದು ಅಂದರೆ ನನ್ನ ಪೇಪರ್ ಬ್ಲ್ಯಾಕ್ ರಿಜಿಸ್ಟ್ರೇಷನ್ ಅಂತ. ಸೊ ಹಿಂಗಂದ್ರೆ ಏನಪ್ಪ ಅಂತ ನೋಡೋಣ. ದ ನನ್ ಸ್ವ್ಯಾಚ್ ರಿಮೂವ್ಸ್ ದ ಸ್ಟ್ರೋಕ್ ಆಫ್ ಫಿಲ್ ಫ್ರಮ್ ದ ಆಬ್ಜೆಕ್ಟ್. ಸೊ ಒಂದು ಸ್ಟ್ರೋಕು ಅಥವಾ ಫಿಲ್ ಏನೇ ಇದ್ರು ಎರಡನ್ನೂ ರಿಮೂವ್ ಮಾಡುತ್ತೆ. ಯು ಕ್ಯಾಂಟ್ ಎಡಿಟ್ ಆರ್ ರಿಮೂವ್ ದಿ ಸ್ವ್ಯಾಚ್. ಸೊ ಇದನ್ನು ರಿಮೂವ್ ಮಾಡೋದಕ್ಕೆ ಆಗಿಲ್ಲ ಸ್ವ್ಯಾಚ್ ಇಂದ, ಆಯ್ತಾ. ನೆಕ್ಸ್ಟ್ ಪೇಪರ್. ಪೇಪರ್ ಇಸ್ ಅ ಬೆಲ್ಟ್ ಇನ್ ಸ್ವ್ಯಾಚ್ ದ ಸ್ಟಿಮ್ಯುಲೇಟ್ಸ್ ದ ಪೇಪರ್ ಕಲರ್ ಆನ್ ವಿಚ್ ಯು ಆರ್ ಪ್ರಿಂಟಿಂಗ್. ಆಬ್ಜೆಕ್ಟ್ಸ್ ಬಿಹೈಂಡ್ ಎ ಪೇಪರ್ ಕಲರ್ಡ್ ಆಬ್ಜೆಕ್ಟ್ಸ್ ವೋಂಟ್ ಬಿ ಪ್ರಿಂಟ್. ಸೊ ಪೇಪರ್ ಕಲರ್ ಆಬ್ಜೆಕ್ಟ್ಸ್ ಹಿಂದೆ ಇರುತ್ತಲ್ಲ ಅದು ನನಗೆ ಪ್ರಿಂಟ್ ಆಗೋದಿಲ್ಲ. ನೆಕ್ಸ್ಟ್ ಬ್ಲ್ಯಾಕ್. Black is a built-in 100% process color. Black defined using the CMYK color model. So CMYK color model ಅಲ್ಲಿ ಕೆ ಅಂದ್ರೆ ಬ್ಲ್ಯಾಕ್ ಅಂತ ಹೇಳೋದಲ್ಲ, ಅದು ಯೂಸ್ ಮಾಡ್ಕೊಂಡು ಡೆವಲಪ್ ಆಗಿರೋ ಕಲರ್ ಯಾವುದಪ್ಪ ಅಂದ್ರೆ ಬ್ಲ್ಯಾಕ್. ಓಕೆ, ನೆಕ್ಸ್ಟ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಇಸ್ ಎ ಬಿಲ್ಟ್ ಇನ್ ಸ್ವ್ಯಾಚ್ ದಟ್ ಕಾಸಸ್ ಆಬ್ಜೆಕ್ಟ್ ಟು ಪ್ರಿಂಟ್ ಆನ್ ಎವರಿ ಸಪರೇಷನ್ ಫ್ರಮ್ ದ ಪೋಸ್ಟ್ಸ್ಕ್ರಿಪ್ಟ್ ಪ್ರಿಂಟರ್. ಸೊ ಪೋಸ್ಟ್ಸ್ಕ್ರಿಪ್ಟ್ ಪ್ರಿಂಟರಲ್ಲಿ ಪ್ರಿಂಟ್ ಆಗಬೇಕು ಅಂದರೆ ಬ್ಲ್ಯಾಕ್ ಕಲರು, ಆವಾಗ ನಾನು ರಿಜಿಸ್ಟ್ರೇಷನ್ ಅಂತ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ರಿಜಿಸ್ಟ್ರೇಷನ್ ಮಾರ್ಕ್ಸ್ ಯೂಸ್ ದ ರಿಜಿಸ್ಟ್ರೇಷನ್ ಕಲರ್ ಸೊ ದಟ್ ಪ್ರಿಂಟಿಂಗ್ ಪ್ಲೇಟ್ಸ್ ಕ್ಯಾನ್ ಬಿ ಅಲೈನ್ ಪ್ರಿಸೈಸ್ಲಿ ಆನ್ ದ ಪ್ರೆಸ್ಸಲ್ಲಿ. ಪ್ರಿಸೈಸ್ ಆಗಿ ಪ್ರಿಂಟ್ ಮಾಡೋದಕ್ಕೆ ನಾವು ರಿಜಿಸ್ಟ್ರೇಷನ್ ಕಲರ್ ಪ್ರಿಂಟ್ ಆಗಬೇಕಂದ್ರೆ ಅವಾಗ ರಿಜಿಸ್ಟ್ರೇಷನ್ ಅಂತ ಕೊಡ್ತೀವಿ. ಓಕೆ, you can create your own gradient as swatches, tint swatches, save a swatch and also you can delete a swatch. ಸೊ ನಾನು ಆಗಲೇ ಹೇಳ್ದಂಗೆ ನನ್ನದೇ ಓನ್ ಸ್ವ್ಯಾಚ್ನ ನಾನು ಕ್ರಿಯೇಟ್ ಮಾಡ್ಬೋದು. ಲೈಕ್ ನ್ಯೂ ಕಲರ್ ಸ್ವ್ಯಾಚ್, ಗ್ರೇಡಿಯಂಟ್ ಸ್ವ್ಯಾಚ್, ಟ್ವಿನ್ ಸ್ವ್ಯಾಚ್ ಈ ರೀತಿ. ಅದು ಬೇಡ ಅಂದರೆ ಲೈಕ್ ಡೂಪ್ಲಿಕೇಟ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. ಓಕೆ, the gradient feather tool is used to add an opacity or transparency to a gradient of an object. ಸೊ ಗ್ರೇಡಿಯಂಟ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ಗ್ರೇಡಿಯಂಟ್ನ ಕೊಡ್ತೀವಿ. ಅದೇ ಗ್ರೇಡಿಯಂಟ್ ಫೆದರ್ ಟೂಲ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಆಗಿ ಗ್ರೇಡಿಯಂಟ್ ಮಾಡಬೇಕಂದ್ರೆ ಆವಾಗ ಗ್ರೇಡಿಯಂಟ್ ಫೆದರ್ ಟೂಲ್ನ ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ನಾನು ಗ್ರೇಡಿಯಂಟ್ ಹಾಕಿದ್ದೀನಿ ಅಲ್ಲ, ಸೊ ಇಲ್ಲಿ ಒಂದು ಲೈನ್ ಹಾಕ್ತೀನಿ. ಓಕೆ, ಸೊ ಮತ್ತೆ ಇನ್ನೊಂದು ರೆಕ್ಟ್ಯಾಂಗಲ್ ಹಾಕ್ತೀನಿ. ಸೊ ಇಲ್ಲಿಗೆ ಗ್ರೇಡಿಯಂಟ್ ಹಾಕ್ತೀನಿ. ಓಕೆ, ಸೊ ಇವಾಗ ಗ್ರೇಡಿಯಂಟ್ ಅಂದರೆ ನೋಡಿ ಅದು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಸೊ ನಾನು ಗ್ರೇಡಿಯಂಟ್ ಫೆದರ್ನ ತೊಗೊಂಡು ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ನೋಡಿ ನನಗೆ ಆ ಇಮೇಜು ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಅದಕ್ಕೆ ಅಂತ ಅಲ್ಲ, ಯಾವುದಕ್ಕಾದ್ರೂ ನಾನು ಅಪ್ಲೈ ಮಾಡ್ಕೋಬೋದು. ಸೊ ಟ್ರಾನ್ಸ್ಪರೆನ್ಸಿ ಬೇಕಂದರೆ ಗ್ರೇಡಿಯಂಟ್ ಫೆದರ್ ಟೂಲ್ನ ತೊಗೋತೀನಿ. ಸೊ ಅದರಲ್ಲಿ 1 or more ಕಲರ್ಸ್ ಇರ್ಬೋದು ಅಥವಾ ಸಿಂಗಲ್ ಕಲರ್ ಕೂಡ ಕೊಡ್ಬೋದು ನಾನು. ಬಟ್ ನನಗೆ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ಸ್ ಬರುತ್ತೆ ಗ್ರೇಡಿಯಂಟ್ ಸ್ವ್ಯಾಚ್ ಟೂಲ್ ಕೊಟ್ಟರೆ, ಸಾರಿ ಗ್ರೇಡಿಯಂಟ್ ಫೆದರ್ ಟೂಲ್ ಕೊಟ್ಟರೆ. The different types of effect available in design are drop shadow, feather, bevel, emboss, transparency, glow ಮತ್ತು emboss. ಸೊ ನಾನು ಒಂದು ಟೆಕ್ಸ್ಟ್ ಮೇಲೆ ಯಾವ್ಯಾವೆಲ್ಲ ಎಫೆಕ್ಟ್ ಅಪ್ಲೈ ಮಾಡ್ಬೋದು ಅಂದರೆ ಶಾಡೋ ಹಾಕ್ಬೋದು, ಫೆದರ್ ಅಪ್ಲೈ ಮಾಡ್ಬೋದು. ಫೆದರ್ ಅಂದರೆ ಟ್ರಾನ್ಸ್ಪರೆಂಟ್. ಓಕೆ, ಬಿವೆಲ್ ಮಾಡ್ಬೋದು, ಎಂಬೋಸ್ ಅಂದರೆ ಮುಂದೆ ಬಂದಂಗೆ ಟ್ರಾನ್ಸ್ಪರೆನ್ಸ್ ಮಾಡ್ಬೋದು, ಗ್ಲೋ ಮಾಡ್ಬೋದು, ಎಂಬೋಸ್ ಮಾಡ್ಬೋದು. ಓಕೆ, ಸೊ ಡ್ರಾಪ್ ಶಾಡೋ ಅಂದರೆ ಏನಾಗುತ್ತೆ ಅಂದರೆ ಆ್ಯಡ್ ಅ ಶಾಡೋ ದಟ್ ಫಾಲ್ ಬಿಹೈಂಡ್ ದ ಆಬ್ಜೆಕ್ಟ್. ಸೊ
ಆಬ್ಜೆಕ್ಟ್ ಹಿಂದೆ ಬರೋಂಗೆ ನನಗೆ ಶ್ಯಾಡೋ ಬರುತ್ತೆ. ಅದು ಆಬ್ಜೆಕ್ಟ್ ಹಿಂದೆ ಆದರೂ ಬರ್ಬೋದು, ಸ್ಟ್ರೋಕ್ ಹಿಂದೆ ಆದರೂ ಬರ್ಬೋದು, ಫಿಲ್ಲಿಂದ ಆದರೂ ಬರ್ಬೋದು, ಅಥವಾ ಟೆಕ್ಸ್ಟ್ಗಾದರೂ ಬರ್ಬೋದು. ಓಕೆ, ಇನ್ನೊಂದು ಶ್ಯಾಡೋ ಅಂದರೆ ಒಳಗಡೆ ಶ್ಯಾಡೋ ಬರುತ್ತೆ. ಆಡ್ಸ್ ಎ ಶ್ಯಾಡೋ ದಟ್ ಫಾಲ್ ಜಸ್ಟ್ ಇನ್ಸೈಡ್ ದ ಎಡ್ಜ್ ಆಫ್ ಎನ್ ಆಬ್ಜೆಕ್ಟ್, ಸ್ಟ್ರೋಕ್, ಫಿಲ್, ಟೆಕ್ಸ್ಟ್, ಗಿವಿಂಗ್ ದ ರಿಸೆಸ್ಡ್ ಅಪಿಯರೆನ್ಸ್. ಓಕೆ, ಔಟರ್ ಗ್ಲೋ ಅಥವಾ ಇನ್ನರ್ ಗ್ಲೋ ಅಂದರೆ ಏನು ಮಾಡುತ್ತೆ ಅಂದರೆ ಕಾರ್ನರಲ್ಲಿ ನನಗೆ ಒಂದು ಗ್ಲೋ ಆ್ಯಡ್ ಮಾಡುತ್ತೆ. ಓಕೆ, ಎಲ್ಲಿಗೆ ಆ್ಯಡ್ ಮಾಡುತ್ತೆ ಅಂದರೆ ಇನ್ಸೈಡ್ ಅಥವಾ ಔಟ್ಸೈಡ್ ಎಡ್ಜ್ಗೆ ಆ್ಯಡ್ ಮಾಡುತ್ತೆ. ಸೊ ಅದು ಎಫೆಕ್ಟಿವ್ ಆಗಿ ಕಾಣುತ್ತೆ. ಬಿವೆಲ್ ಆ್ಯಂಡ್ ಎಂಬೋಸ್ ಅಂದರೆ ಸೊ ಕೆಲವು ಕಾಂಬಿನೇಷನ್ ಆಫ್ ಹೈಲೈಟ್ಸು ಮತ್ತು ಶ್ಯಾಡೋ ಯೂಸ್ ಮಾಡಿ ನನಗೆ ಟೆಕ್ಸ್ಟು ಅಥವಾ ಇಮೇಜು 3D ಎಫೆಕ್ಟ್ ಕೊಡೋ ಹಾಗೆ ತೋರಿಸುತ್ತೆ. ಸ್ಯಾಟಿನ್ ಅಂದರೆ ಏನು ಮಾಡುತ್ತಪ್ಪ ಅಂದರೆ ಇಂಟೀರಿಯರ್ ಒಳಗಡೆ ಒಂದು ಲೇಯರಿಗೆ ಒಂದು ಸ್ಯಾಟಿನ್ ಫಿನಿಶ್ನ ಕೊಡುತ್ತೆ. ಸೊ ಬೇಸಿಕ್ ಫೆದರ್, ಡೈರೆಕ್ಷನಲ್ ಫೆದರ್, ಗ್ರೇಡಿಯಂಟ್ ಫೆದರ್ ಇವೆಲ್ಲ ಏನು ಮಾಡುತ್ತೆ ಅಂದರೆ ಎಡ್ಜಸ್ನ ಸಾಫ್ಟ್ ಮಾಡಿ ಮತ್ತು ಆಬ್ಜೆಕ್ಟ್ನ ಟ್ರಾನ್ಸ್ಪರೆಂಟ್ ಮಾಡುತ್ತೆ. ಓಕೆ, angle and altitude determine the lighting angle at which an effect is lightning effect is applied. A setting of 0 is equivalent to ground level, 90 is directly above the object. Click the angle radius or enter a degree measurement. Select use global light if you want a uniform lighting angle from all the objects using the drop shadow, inner shadow, bevel, emboss, satin, feather effect. So ಇದೆಲ್ಲ ನನಗೆ ಎಲ್ಲಿ ಬರುತ್ತೆ? ಸೊ ಈ ಎಫೆಕ್ಟ್ಸ್ ಎಲ್ಲ ಎಲ್ಲಿ ಬರುತ್ತಪ್ಪ ಅಂದರೆ ಇನ್ಡಿಸೈನ್ಗೆ ಹೋಗಿ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಂಡೋ ಎಫೆಕ್ಟ್ಸಿಗೆ ಹೋದರೆ ನನಗೆ ಎಫೆಕ್ಟ್ಸ್ದು ಪ್ಯಾನಲ್ ಬರುತ್ತೆ. ಇಲ್ಲಿ ಎಫೆಕ್ಟ್ಸ್ ಪ್ರೆಸ್ ಮಾಡಿ ಟ್ರಾನ್ಸ್ಪರೆನ್ಸಿ ಅಂದರೆ ನನಗೆ ಇಲ್ಲಿ ಎಫೆಕ್ಟ್ಸ್ ಆಪ್ಷನ್ ಬರುತ್ತೆ. ನೀವು ನೋಡ್ಬೋದು ಡ್ರಾಪ್ ಶ್ಯಾಡೋ, ಇನ್ನರ್ ಶ್ಯಾಡೋ, ಔಟರ್ ಶ್ಯಾಡೋ, ಇನ್ನರ್ ಗ್ಲೋ, ಬಿವೆಲ್ ಆ್ಯಂಡ್ ಎಂಬೋಸ್, ಸ್ಯಾಟಿನ್, ಬೇಸಿಕ್ ಫೆದರ್, ಡೈರೆಕ್ಷನ್ ಫೆದರ್, ಗ್ರೇಡಿಯಂಟ್ ಫೆದರ್. ಓಕೆನಾ? ಸೊ ಯಾವ ಮೋಡಲ್ಲಿ ಬ್ಲೆಂಡ್ ಆಗಬೇಕು ಅಂತ ಇಲ್ಲಿ ನನಗೆ ಹೇಳುತ್ತೆ. ಸೊ ನಾನು ಈ ಸೆಟ್ಟಿಂಗ್ನ ನಾನು ಆಬ್ಜೆಕ್ಟ್ಗಾದರೂ ಅಪ್ಲೈ ಮಾಡ್ಬೋದು, ಸ್ಟ್ರೋಕ್ಗಾದರೂ ಅಪ್ಲೈ ಮಾಡ್ಬೋದು, ಫಿಲ್ಗಾದರೂ ಅಪ್ಲೈ ಮಾಡ್ಬೋದು, ಅಥವಾ ಟೆಕ್ಸ್ಟ್ಗಾದರೂ ಅಪ್ಲೈ ಮಾಡ್ಬೋದು. ಓಕೆ, ಬ್ಲೆಂಡಿಂಗ್ ಮೋಡಲ್ ಏನು ಸ್ಪೆಸಿಫೈ ಮಾಡುತ್ತೆ ಅಂದರೆ ಸೊ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಯಾವ್ದು ಹೇಗೆ ಇಂಟ್ರಾಕ್ಟ್ ಆಗಬೇಕು, ಶ್ಯಾಡೋ ಎಲ್ಲಿ ಬರಬೇಕು, ಇನ್ನರ್ ಶ್ಯಾಡೋ ಹೇಗೆ ಬರಬೇಕು ಅದನ್ನೆಲ್ಲ ಮೆನ್ಷನ್ ಮಾಡ್ತೀವಿ. ಸೊ ಚೋಕ್ ಅಂದರೆ ಏನಪ್ಪ ಅಂದರೆ ಸೈಜ್ ಸೆಟ್ಟಿಂಗ್ ಜೊತೆ ನನಗೆ ಶ್ಯಾಡೋ ಎಷ್ಟಿರಬೇಕು, ಗ್ಲೋ ಆಗಬೇಕಾ, ಅದು ಒಪೆಕ್ ಆಗಿರಬೇಕಾ, ಟ್ರಾನ್ಸ್ಪರೆಂಟ್ ಆಗಿರಬೇಕಾ ಅಂತ ನಾನು ಸ್ಪೆಸಿಫೈ ಮಾಡ್ಬೋದು. ಸೊ ಡಿಸ್ಟೆನ್ಸ್ ಅಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ನನಗೆ ಶ್ಯಾಡೋ ಬರಬೇಕು. ಸೊ ಡ್ರಾಪ್ ಶ್ಯಾಡೋ ಅಂತ ಕೊಟ್ಟರೆ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರೆ ಯಾವ ಡಿಸ್ಟೆನ್ಸಲ್ಲಿ ಶ್ಯಾಡೋ ಬರಬೇಕು, ಯಾವ ಆ್ಯಂಗಲಲ್ಲಿ ಬರಬೇಕು ಕೊಡ್ಬೋದು. ಸೊ ಆಫ್ಸೆಟ್ ವ್ಯಾಲ್ಯೂಸ್ನ ಕೊಡ್ಬೋದು. ಸೈಜ್ ಎಷ್ಟು ಬರಬೇಕು ಕೊಡ್ಬೋದು. ಒಪಾಸಿಟಿ ಅಂದರೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ಬರಬೇಕು ಅಂತ ಕೊಡ್ಬೋದು. ಸೊ ಮೋಡ್ ಅಂದರೆ ಯಾವ ಮೋಡಲ್ಲಿ ಬೇಕು ಅಂತ ಕೊಟ್ಕೋಬೋದು. ಸೊ ಶ್ಯಾಡೋ ಕಲರ್ ಯಾವ್ದು ಬೇಕು ಅದನ್ನು ಕೂಡ ನಾವು ಕೊಟ್ಕೋಬೋದು. ನೋಡಿ, ಸೊ ನಾಯ್ಸ್ ಅಂದರೆ ಏನಾಗುತ್ತೆ ಅಂದರೆ ಸೊ ಒಪಾಸಿಟಿ ಮತ್ತು ಗ್ಲೋ ಅಥವಾ ಶ್ಯಾಡೋ ಆಗ್ತಿರುತ್ತಲ್ಲ ಆವಾಗ ಒಂಚೂರು ಡಿಸ್ಟರ್ಬೆನ್ಸ್ ಥರ ಕಾಣಿಸುತ್ತೆ, ಅದನ್ನು ನಾಯ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡ್ರಾಪ್ ಶ್ಯಾಡೋನಲ್ಲಿ, ಇನ್ನರ್ ಶ್ಯಾಡೋನಲ್ಲಿ, ಔಟರ್ ಗ್ಲೋನಲ್ಲಿ, ಇನ್ನರ್ ಗ್ಲೋನಲ್ಲಿ ಮತ್ತು ಸ್ವೆದರ್ ಎಫೆಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಒಪಾಸಿಟಿ ಅಂದರೆ ನಾನು ಹೇಳ್ದಂಗೆ ಟ್ರಾನ್ಸ್ಪರೆನ್ಸಿ ಬರೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಒಪಾಸಿಟಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸೇಮ್ ಡ್ರಾಪ್ ಶ್ಯಾಡೋ, ಇನ್ನರ್ ಶ್ಯಾಡೋ, ಔಟರ್ ಗ್ಲೋ, ಇನ್ನರ್ ಗ್ಲೋ, ಗ್ರೇಡಿಯಂಟ್ ಫೆದರ್, ಬಿವೆಲ್ಲು, ಎಂಬೋಸು ಮತ್ತು ಸ್ಯಾಟಿನ್ ಎಫೆಕ್ಟಲ್ಲಿ ಒಪಾಸಿಟಿ ಯೂಸ್ ಮಾಡ್ತೀವಿ. ಓಕೆ, ಸೊ ಒಪಾಸಿಟಿ ಯೂಸ್ ಮಾಡಿದಾಗ ಇದು 100% ಇದ್ರೆ ಲೈಕ್ ಫುಲ್ ಟ್ರಾನ್ಸ್ಪರೆಂಟ್ ಅಂತ. ಸೊ ಇದೊಂದು 50% ಇದೆ ಅಂದರೆ ಅರ್ಧ ಒಪಾಸಿಟಿ ಆಗಿದೆ ಅಂತ, ಅಂದರೆ ಅರ್ಧ ಟ್ರಾನ್ಸ್ಪರೆಂಟ್ ಅಂತ. ಸೊ 0 ಅಂದರೆ ಕಾಣೋದೇ ಇಲ್ಲ, ಲೈಕ್ 0 ಅಂದರೆ ಫುಲ್ ಟ್ರಾನ್ಸ್ಪರೆಂಟು. ಸೊ 100 ಅಂದರೆ ನೋ ಟ್ರಾನ್ಸ್ಪರೆಂಟ್ ಅಂತ. ಸೊ ಇದ್ರ ಮಧ್ಯೆ ನಾನು ವ್ಯಾಲ್ಯೂಸ್ನ ವೇರಿ ಮಾಡ್ಕೋತೀನಿ. ಸೈಜ್ ಅಂದರೆ ಎಷ್ಟು ಶ್ಯಾಡೋ ಬರಬೇಕು ಅಂತ ನಾನು ಸೈಜ್ ಅಂದರೆ ಎಷ್ಟು ಶ್ಯಾಡೋದು ಸೈಜ್ನ ನಾನು ಸ್ಪೆಸಿಫೈ ಮಾಡ್ತೀನಿ. ಇಲ್ಲಿ ನಾಯ್ಸು, ಇಲ್ಲಿ ಸೈಜು, ಎಷ್ಟು ಅಗಲ ಸ್ಪ್ರೆಡ್ ಆಗಬೇಕು, ಎಷ್ಟು ಪರ್ಸೆಂಟೇಜ್ ವ್ಯಾಲ್ಯೂನಲ್ಲಿ ಅಂತ ಸ್ಪ್ರೆಡ್ಡಲ್ಲಿ ಕೊಡ್ತೀನಿ.
ಅದೇ ರೀತಿ ನನಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಯಾವುದಂದರೆ ಎಕ್ಸ್ ಆಫ್ಸೆಟ್ಟು, ವೈ ಆಫ್ಸೆಟ್ ಅಂದರೆ ಎಲ್ಲಿ ಶ್ಯಾಡೋ ಬರಬೇಕು ಅಂತ, ಗ್ಲೋಬಲ್ ಲೈಟ್ ಅಂತ ಇದೆ. ಗ್ಲೋಬಲ್ ಲೈಟ್ ಅಂದರೆ ಲೈಕ್ ಶ್ಯಾಡೋ ಎಲ್ಲಿ ಬರಬೇಕು ಅಂತ ಹೇಳುತ್ತೆ. ಪ್ರಿಸೈಸ್ ಅಂದರೆ ಲೈಕ್ ಎಡ್ಜ್ ಹೇಗೆ ಕಾಣಬೇಕು ಅಂತ ಹೇಳುತ್ತೆ. ಸಾಫ್ಟರ್ ಅಂದರೆ ಎಡ್ಜ್ ಬರುತ್ತಲ್ಲ ಅದು ಸಾಫ್ಟಾಗಿ ಬರುತ್ತೆ. ಟೆಕ್ನಿಕ್ ಅಂದರೆ ಏನು ಮಾಡುತ್ತಪ್ಪ ಅಂದರೆ ಸೊ ಬ್ಯಾಕ್ಗ್ರೌಂಡ್ ಕಲರ್ಸು ಮತ್ತು ಇಮೇಜು ಹೇಗೆ ಕಾಣಬೇಕು, ಸಾಫ್ಟಾಗಿ ಬರಬೇಕಾ, ಗ್ಲೋ ಆಗಬೇಕಾ, ಪ್ರಿಸೈಸಾಗಿರ್ಬೇಕಾ ಅಂತ ಹೇಳುತ್ತೆ. ಸೊ ಕಾರ್ನರ್ಸ್ ಅಂತ ಕೊಟ್ಟರೆ ಕಾರ್ನರ್ ಹೇಗಿರಬೇಕು, ನಮಗೆ ಶಾರ್ಪಾಗಿರ್ಬೇಕಾ, ರೌಂಡಾಗಿರ್ಬೇಕಾ ಅಥವಾ ಡಿಫ್ಯೂಸ್ ಆಗಿರಬೇಕಾ ಅಂತ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಗ್ರೇಡಿಯಂಟ್ ಫೆದರ್ ಅಂದರೆ ಏನಪ್ಪ ಅಂದರೆ ಸೊ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದು ಸಾಫ್ಟಾಗಿ ಕಾಣೋದಕ್ಕೆ ಗ್ರೇಡಿಯಂಟ್ ಫೆದರ್ ಅಂತ ಹೇಳ್ತೀವಿ. ಸೊ ಗ್ರೇಡಿಯಂಟ್ ಸ್ಟಾಪ್ ಅಂದರೆ ಏನಪ್ಪ ಅಂದರೆ 2-3 ಕಲರ್ ಹಾಕಿರ್ತೀನಲ್ವಾ, ಸೊ ಒಂದು ಯೆಲ್ಲೋ ಅಥವಾ ಇನ್ನೊಂದು ರೆಡ್ ಕೊಟ್ಟಿರ್ತೀನಿ, ಮಧ್ಯದಲ್ಲಿ ಇನ್ನೊಂದು ಬ್ಲೂ ಕೊಟ್ಟಿರ್ತೀನಿ ಅಂತ ಅಂದ್ಕೊಳ್ಳಿ. ಪ್ರತಿಯೊಂದು ಯೆಲ್ಲೋ, ರೆಡ್, ಬ್ಲೂ ಸೆಲೆಕ್ಟ್ ಮಾಡಿರ್ತೀನಲ್ಲ ಪೆಗ್ಗು, ಅದನ್ನು ನಾನು ಗ್ರೇಡಿಯಂಟ್ ಸ್ಟಾಪ್ಸ್ ಅಂತ ಹೇಳ್ತೀನಿ. ರಿವರ್ಸ್ ಗ್ರೇಡಿಯಂಟ್ ಅಂದರೆ ಏನಾಗುತ್ತೆ ಅಂದರೆ ಇವಾಗ ರೆಡ್, ಯೆಲ್ಲೋ, ಬ್ಲೂ ಕೊಟ್ಟಿರ್ತೀನಿ. ರಿವರ್ಸ್ ಗ್ರೇಡಿಯಂಟ್ ಅಂದರೆ ಬ್ಲೂ, ಯೆಲ್ಲೋ, ರೆಡ್ ಬರುತ್ತೆ. ವೆನ್ ಯು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಇನ್ ಇಂಡಿಸೈನ್ ಬೈ ಡಿಫಾಲ್ಟ್ ಇಟ್ ಇಸ್ ಸಾಲಿಡ್. ಸೊ ಒಂದು ಡ್ರಾಯಿಂಗ್ನ ನಾನು ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಕಲರ್ ಫಿಲ್ ಮಾಡಿದಾಗ ಅದು ಸಾಲಿಡ್ ಅಂತ ಹೇಳ್ತೀನಿ. ಅಂದರೆ ಒಪ್ಯಾಸಿಟಿ 100 ಇರುತ್ತೆ. ಸೊ ಒಪ್ಯಾಸಿಟಿ ನಾನು ಕಮ್ಮಿ ಮಾಡ್ದಂಗೆ ಏನಾಗುತ್ತೆ, ನನಗೆ ಆಬ್ಜೆಕ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ, ಹಿಂದೆ ಇರೋ ಆಬ್ಜೆಕ್ಟು ವಿಸಿಬಲ್ ಆಗುತ್ತೆ. ನಾನು ಅದನ್ನು ಸ್ಟ್ರೋಕ್ಗಾದರೂ ಅಪ್ಲೈ ಮಾಡ್ಬೋದು, ಆಬ್ಜೆಕ್ಟ್ ಆದರೂ ಅಪ್ಲೈ ಮಾಡ್ಬೋದು, ಫಿಲ್ ಅಥವಾ ಟೆಕ್ಸ್ಟ್ಗಾದರೂ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಲೆವೆಲ್. ಸೊ ಒಂದು ಲೆವೆಲ್ ಅಂದರೆ ಏನಪ್ಪ ಅಂದರೆ ನಾನು ಆಬ್ಜೆಕ್ಟ್ಗೆ ಅಥವಾ ಸ್ಟ್ರೋಕ್ಗೆ, ಫಿಲ್ಗೆ, ಟೆಕ್ಸ್ಟ್ಗೆ ಅಥವಾ ಒಪ್ಯಾಸಿಟಿ ಸೆಟ್ಟಿಂಗ್ಸ್ಗೆಲ್ಲ ಏನು ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ಸ್ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ಅದು ಎಲ್ಲಿರುತ್ತೆ ಅಂದರೆ ಎಫೆಕ್ಟ್ಸ್ ಆಪ್ಷನಲ್ಲಿ ಇರುತ್ತೆ. ಸೊ ಬ್ಲೆಂಡಿಂಗ್ ಮೋಡಲ್ಲೂ ಅಷ್ಟೇ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೆಂಡಿಂಗ್ ಅಂದರೆ ನಥಿಂಗ್ ಬಟ್ ಮಿಕ್ಸಿಂಗ್ ಅಂತ. ಸೊ 2 ಟೈಪ್ಸ್ ಆಫ್ ಬ್ಲೆಂಡಿಂಗ್ ಇದೆ. ಒಂದು ಐಸೋಲೇಟ್ ಬ್ಲೆಂಡಿಂಗ್, ಇನ್ನೊಂದು ನಾಕ್ಔಟ್ ಬ್ಲೆಂಡಿಂಗ್ ಅಂತ. ಸೊ ಐಸೋಲೇಟ್ ಬ್ಲೆಂಡಿಂಗ್ ಅಂದರೆ ಏನಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡಿರ್ತೀವಲ್ಲ ಆಬ್ಜೆಕ್ಟ್ಸು ಅದಕ್ಕೆ ಆಗುತ್ತೆ. ನಾಕ್ಔಟ್ ಬ್ಲೆಂಡಿಂಗ್ ಅಂದರೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಬ್ಲೆಂಡಿಂಗ್ ಅಟ್ರಿಬ್ಯೂಟ್ಸ್ ಇದೆಯಲ್ಲ ಅದು ಪ್ರತಿಯೊಂದು ಆಬ್ಜೆಕ್ಟ್ಗೂ ಲೈಕ್ ನಾಕ್ಔಟ್ ಅಥವಾ ಬ್ಲಾಕ್ಔಟ್ ಆಗುತ್ತಲ್ಲ ಅದು ಕೆಳಗಡೆ ಇರೋ ಆಬ್ಜೆಕ್ಟಿಗೆ ಆಗುತ್ತೆ. ಓಕೆ, ಕ್ಲಿಯರ್ ಆಲ್ ಬಟನ್ಸ್ ಅಂದರೆ ಸೊ ನಾನು ಏನೇನು ಎಫೆಕ್ಟ್ಸ್ ಅಪ್ಲೈ ಮಾಡಿದ್ದೀನಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ನಾರ್ಮಲ್ ಆ್ಯಂಡ್ ಚೇಂಜಸ್ ದ ಒಪ್ಯಾಸಿಟಿ ಸೆಟ್ಟಿಂಗ್ಸ್ ಟು 100 ಥ್ರೂ ಔಟ್ ದ ಆಬ್ಜೆಕ್ಟ್. ಓಕೆ, ನಾರ್ಮಲ್ ತಗೊಳುತ್ತೆ. ಅದು ನಾರ್ಮಲ್ ಎಲ್ಲಿ ತಗೊಳುತ್ತೆ ಅಂದರೆ ಸೊ ಇದಿದೆಯಲ್ಲ ಈ ಸ್ಕ್ರೀನ್ ಮೋಡ್ ನಾರ್ಮಲ್ ತಗೊಳುತ್ತೆ ಅಷ್ಟೇ, ಕ್ಲಿಯರ್ ಅಂತ ಕೊಟ್ಟರೆ. ನೆಕ್ಸ್ಟು ಟೇಬಲ್. ಸೊ ವರ್ಡಲ್ಲಿ ಟೇಬಲ್ ಇನ್ಸರ್ಟ್ ಮಾಡ್ದಂಗೆ ಇಂಡಿಸೈನಲ್ಲೂ ಟೇಬಲ್ನ ಇನ್ಸರ್ಟ್ ಮಾಡ್ಬೋದು. ಅದು ಟೇಬಲ್ ಯಾವುದರಿಂದ ಮಾಡ್ತೀವಿ ಅಂದರೆ ಸೆಟ್ ಆಫ್ ರೋಸ್ ಅಥವಾ ಕಾಲಮು. ಮಿನಿಮಮ್ 1 ರೋ 1 ಕಾಲಮ್ ಇದ್ರೆ ಆಯಿತು. ಇಂಟರ್ಸೆಕ್ಷನ್ ಆಫ್ ರೋ ಮತ್ತು ಕಾಲಮ್ನ ನಾವು ಸೆಲ್ ಅಂತ ಹೇಳ್ತೀವಿ. ಸೊ ನಾವು ಟೇಬಲ್ ಡೈರೆಕ್ಟಾಗಿ ಇಂಡಿಸೈನಲ್ಲಿ ಮಾಡ್ಬೋದು, ಇಲ್ಲ ಬೇರೆ ಪ್ಯಾಕೇಜಿಂದನಾದರೂ ಇನ್ಸರ್ಟ್ ಮಾಡ್ಕೋಬೋದು. ಸೊ ಅದು ಟೇಬಲ್ಸ್ ಎಲ್ಲ ಎಲ್ಲಿರುತ್ತೆ ಅಂದರೆ ಟೆಕ್ಸ್ಟ್ ಫ್ರೇಮ್ ಒಳಗಡೆ ಪ್ಲೇಸ್ ಆಗುತ್ತೆ. ಸೊ ಮೇಲ್ಗಡೆ ಹೆಡಿಂಗ್ ಬರುತ್ತಲ್ಲ ಲೈಕ್ ಸೀರಿಯಲ್ ನಂಬರ್, ನೇಮ್, ಪ್ಲೇಸ್, ಅಡ್ರೆಸ್ ಹತ್ರ, ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಹೆಡರ್ ರೋಸ್ ಅಂತ ಹೇಳ್ತೀವಿ. ದ ಹೆಡಿಂಗ್ ಆಫ್ ದ ಟೇಬಲ್ಸ್ ಆರ್ ಟೈಪ್ ಇಂದ ಹೆಡರ್ ರೋಸ್. ಹೆಡಿಂಗ್ ಎಲ್ಲ ಅದರಲ್ಲಿ ಹೆಡರ್ ರೋಸಲ್ಲಿ ಟೈಪ್ ಮಾಡ್ತೀವಿ. ಸೊ ಟೇಬಲ್ ಏನಾದರೂ ಓವರ್ಫ್ಲೋ ಆಯಿತು ಅಂದರೆ ನೆಕ್ಸ್ಟ್ ಪೇಜ್ಗೆ ಅವಾಗ ನಾನು ಹೆಡರ್ ರೋಸ್ ಕೂಡ ಕಾಪಿ ಮಾಡಿಕೊಂಡು ಅಲ್ಲಿ ಬರ್ಬೋದು. ಹೆಡರ್ ರೋಸ್ ಕೂಡ ಅಷ್ಟೇ, ಫುಟರ್ ರೋಸ್ನು ಅಷ್ಟೇ, ಕೆಳಗಡೆ ಲಾಸ್ಟ್ ಒಂದು ನಾವು ಫುಟರ್ ರೋಸ್ ಅಂತ ಹೇಳ್ತೀವಿ. ಕೆನ್ ಆಲ್ಸೋ ಚೇಂಜ್ ದ ರೋ ಹೈಟ್ನ ಮತ್ತು ವಿಡ್ತ್ನ ಕೂಡ ನಾನು ಚೇಂಜ್ ಮಾಡ್ಕೋಬೋದು. ಇಫ್ ಎ ಸೆಲ್ ಇನ್ ಎ ಸೆಲ್ ಯು ಕ್ಯಾನ್ ಆ್ಯಡ್ ಟೆಕ್ಸ್ಟ್. ಸೆಲ್ ಒಳಗಡೆ ನಾನು ಏನೇನು ಮಾಡ್ಬೋದು ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು, ಗ್ರಾಫಿಕ್ಸ್ನ ಆ್ಯಡ್ ಮಾಡ್ಬೋದು, ಅಥವಾ ಇನ್ನೊಂದು ಟೇಬಲ್ನ ಆ್ಯಡ್ ಮಾಡ್ಬೋದು. ಅದು ನನಗೆ ಟೆಕ್ಸ್ಟ್ ಫ್ರೇಮ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ 2 ಟೇಬಲ್ ಕಾಲಮ್ ಇದೆ ಅಂದರೆ ನಾನು ಅದನ್ನು ಸ್ಪ್ಲಿಟ್ ಮಾಡ್ಬೋದು, ಮರ್ಜ್ ಕೂಡ ಮಾಡ್ಬೋದು. ಸೊ ಟೆಕ್ಸ್ಟಿಂದ ಟೇಬಲ್ ಕನ್ವರ್ಟ್ ಮಾಡ್ಬೋದು, ಟೇಬಲಿಂದ ಟೆಕ್ಸ್ಟ್ ಕೂಡ ಕನ್ವರ್ಟ್ ಮಾಡ್ಬೋದು. ಸೊ ನಾವು ಟೇಬಲ್ ಸ್ಟೈಲ್ಸ್ನ ಕೂಡ ಡಿಫೈನ್ ಮಾಡ್ಬೋದು. ಟೇಬಲ್ ಸ್ಟೈಲ್ಸ್ ಅಂದರೆ ಏನಪ್ಪ ಅಂದರೆ ಸೊ ನನಗೆ ಡಿಫ್ರೆಂಟ್ ಟೇಬಲಲ್ಲಿರೋ ಪ್ರತಿಯೊಂದು ಸೆಲ್ಲು ಹೇಗೆ ಕಾಣಿಸ್ಬೇಕು, ಲೈನ್ ಏನಾದರೂ ಬೇಕಾ, ಆ ರೀತಿ ಯಾವ ಫಾರ್ಮ್ಯಾಟಲ್ಲಿ ತೋರಿಸ್ಬೇಕು ಅಂತ ನನಗೆ ಟೇಬಲ್ ಸ್ಟೈಲ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದು ಪಬ್ಲಿಷಿಂಗ್. ಸೊ ಇಷ್ಟೊತ್ತು ನಾವು ಡಾಕ್ಯುಮೆಂಟ್ನ ಕ್ರಿಯೇಷನ್ ಬಗ್ಗೆ, ಅದಕ್ಕೆ ಎಫೆಕ್ಟ್ ಆ್ಯಡ್ ಮಾಡೋದ್ರ ಬಗ್ಗೆ ಅದರೆಲ್ಲ ನೋಡಿದ್ವಿ. ಸೊ ಇವಾಗ ಪಬ್ಲಿಷಿಂಗ್ ಆಫ್ ಡಾಕ್ಯುಮೆಂಟ್ ನೋಡೋಣ. ಸೊ ಪಬ್ಲಿಷ್ ಮಾಡಲೇಬೇಕಲ್ವ. ಪಬ್ಲಿಷ್ ಇನ್ ದ ಸೆನ್ಸ್ ನಾನು PDF ಗಾರು ಕನ್ವರ್ಟ್ ಮಾಡ್ಬೋದು, ಪ್ರಿಂಟಾರು ಮಾಡ್ಬೋದು, ಅಥವಾ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಮುಂಚೆ ನಾನು ಸ್ಟಾರ್ಟಿಂಗಲ್ಲಿ ಒಂಚೂರು ಬೇಸಿಕ್ಸ್ ಬಗ್ಗೆ ನೋಡ್ಕೋಬೇಕು. ಸೊ ಏನು ಅಂದರೆ ಅಂತ ತಿಳ್ಕೊಳ್ಳೋಣ.
Publishing a document is a process of finalizing the document for print. ಸೊ ಪ್ರಿಂಟ್ ಮಾಡೋದಕ್ಕೆ ಅಥವಾ ಎಲ್ಲಾದರೂ ಪಬ್ಲಿಷ್ ಮಾಡೋದಕ್ಕೆ ಫೈನಲೈಸ್ ಮಾಡೋದನ್ನ ಪಬ್ಲಿಷಿಂಗ್ ಅಂತ ಹೇಳ್ತೀವಿ. ಪ್ರೀ-ಫ್ಲೈಟ್ ಆಪ್ಷನ್ ಇಸ್ ಯೂಸ್ ಟು ಚೆಕ್ ಎ ಡಾಕ್ಯುಮೆಂಟ್ ಫಾರ್ ಎರರ್ಸ್ ಬಿಫೋರ್ ಪ್ರಿಂಟಿಂಗ್. ಸೊ ಪ್ರೀ-ಫ್ಲೈಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆಪ್ಷನ್ನ ಯೂಸ್ ಮಾಡಿಕೊಂಡು ಡಾಕ್ಯುಮೆಂಟ್ನ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಡಾಕ್ಯುಮೆಂಟಲ್ಲಿ ಎರರ್ ಇದೆಯಾ ಅಂತ ನೋಡ್ತೀವಿ. ಏನು ಎರರ್ ಇರುತ್ತೆ ಡಾಕ್ಯುಮೆಂಟಲ್ಲಿ? ಬ್ಲೀಡ್ ಏರಿಯಾ, ಸ್ಲಗ್ ಏರಿಯಾ ಅಂದರೆ ಏನಾದರೂ ಟೆಕ್ಸ್ಟ್ ಆಚೆ ಹೋಗಿದೆಯಾ, ಕರೆಕ್ಟಾಗಿ ಬರ್ತಿದೆಯಾ, ಕಲರ್ಸ್ ಮ್ಯಾಚ್ ಆಗುತ್ತಾ, ಬಾರ್ಡರ್ಸಿಂದ ಆಚೆ ಯಾವ್ದಾದ್ರು ಟೆಕ್ಸ್ಟ್ ಇದೆಯಾ, ಆಬ್ಜೆಕ್ಟ್ಸ್ ಯಾವ್ದಾದ್ರು ಸರಿಯಾಗಿ ಕೂತಿಲ್ವಾ, ಈ ರೀತಿ ಎರರ್ಸ್ ಎಲ್ಲ ಚೆಕ್ ಮಾಡುತ್ತೆ ಪ್ರೀ-ಫ್ಲೈಟ್ ಪ್ರೋಸೆಸ್ಸಲ್ಲಿ. ದ ಎರರ್ಸ್ ಡಿಸ್ಪ್ಲೇಡ್ ಇನ್ ಪ್ರೀ-ಫ್ಲೈಟ್ ಆರ್ ಕ್ಲಾಸಿಫೈಡ್ ಇಂಟು ಲಿಂಕ್ಸ್, ಕಲರ್ಸ್, ಇಮೇಜ್, ಆಬ್ಜೆಕ್ಟ್, ಟೆಕ್ಸ್ಟ್, ಡಾಕ್ಯುಮೆಂಟ್ ಕ್ಯಾಟಗರಿ. ಸೊ ನಾನು ಅಲ್ಲಿಂದನೂ ಪೇಸ್ಟ್ ಮಾಡಿರ್ತೀನಿ, ಆ ಲಿಂಕ್ ಆ ಫೈಲ್ ಒರಿಜಿನಲ್ ಬ್ರೇಕ್ ಆಗಿರುತ್ತೆ, ಲಿಂಕ್ ಬ್ರೋಕನ್ ಆಗಿರುತ್ತೆ, ಆವಾಗ ಅದು ಕರೆಕ್ಟಾಗಿ ತೋರಿಸುತ್ತಾ ಇಲ್ವಾ, ಲಿಂಕ್ಸ್ ಎಲ್ಲ ಸರಿ ಇದೆಯಾ, ಆ ಥರ ಎಲ್ಲ ನನಗೆ ಪ್ರೀ-ಫ್ಲೈಟಲ್ಲಿ ಚೆಕ್ ಮಾಡ್ಕೊಳುತ್ತೆ. ದ ಎರರ್ ಇಸ್ ಚೆಕ್ ಬೇಸ್ಡ್ ಆನ್ ದ ಪ್ರೀ-ಫ್ಲೈಟ್ criteria defined in pre-flight profile. You can also save an InDesign document in PDF format using export option. ಸೊ InDesign ಫೈಲ್ನ ನೀವು PDF ಫಾರ್ಮ್ಯಾಟಲ್ಲಿ ಕೂಡ ಸೇವ್ ಮಾಡ್ಬೋದು. ಹೇಗಪ್ಪ ಅಂದರೆ ಎಕ್ಸ್ಪೋರ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು. ಯು ಕ್ಯಾನ್ ಎಕ್ಸ್ಪೋರ್ಟ್ ಯುವರ್ ಡಾಕ್ಯುಮೆಂಟ್ ಇನ್ ಕಲರ್ ಅಥವಾ ಗ್ರೇ ಸ್ಕೇಲ್ ಆಲ್ಸೋ. ಸೊ ಕಂಟಿನ್ಯೂಸ್ ಪೇಜ್ನ ಪ್ರಿಂಟ್ ಮಾಡಬೇಕಂದ್ರೆ ಡ್ಯಾಶ್ ಕೊಡ್ತೀವಿ, ಲೈಕ್ 1 to 10 ಪ್ರಿಂಟ್ ಮಾಡಬೇಕಂದ್ರೆ 1-10 ಅಂತ ಕೊಡ್ತೀವಿ ಪ್ರಿಂಟರಲ್ಲಿ. ಸೊ ನಾನ್ ಕಂಟಿನ್ಯೂಸ್ ಲೈಕ್ 1, 5, 9, 15 ಆ ಥರ ಪ್ರಿಂಟ್ ಮಾಡಬೇಕಂದ್ರೆ 1, 5, 9, 15 ಅಂತ ಕೊಡ್ತೀನಿ. ಓಕೆ, ಕಾಮಾ ಆಪರೇಟರ್ನ ಯೂಸ್ ಮಾಡ್ತೀನಿ. ಪ್ರಿಂಟ್ ಪ್ರಿಸೆಟ್ಸ್ ಆರ್ ಪ್ರಿಂಟ್ ಸೆಟ್ಟಿಂಗ್ಸ್ ದಟ್ ಯು ಕ್ಯಾನ್ ಸೇವ್ ಆ್ಯಂಡ್ ಯೂಸ್ ಇನ್ InDesign. ಸೊ ಪ್ರಿಂಟ್ ಮಾಡುವಾಗ ಪ್ರಿಂಟರ್ ಸೆಟ್ಟಿಂಗ್ಸಲ್ಲಿ ಇರ್ತಲ್ಲ, ಅದನ್ನು ನಾನು ಪ್ರಿಂಟ್ ಪ್ರಿಸೆಟ್ ಅಂತ ಹೇಳ್ತೀನಿ. ಪ್ರಿಂಟ್ ಪ್ರಿಸೆಟ್ಸ್ ಆರ್ ಹೆಲ್ಪ್ಫುಲ್ ವೆನ್ ಯು ವಾಂಟ್ ಟು ಗೆಟ್ ಹಾರ್ಡ್ ಕಾಪಿ ಆಫ್ ಅ ಡಾಕ್ಯುಮೆಂಟ್ ವಿತ್ ದ ಸೇಮ್ ಪ್ರಿಂಟ್ ಸೆಟ್ಟಿಂಗ್ಸ್ ಫ್ರೀಕ್ವೆಂಟ್ಲಿ. ಲೈಕ್ ಇವಾಗ ನಾನು ಒಂದು ಇಮೇಜ್ನ ಪ್ರಿಂಟ್ ಮಾಡ್ತೀನಿ, ಅದು ನನಗೆ ಯಾವಾಗಲೂ ಹೈ ರೆಸಲ್ಯೂಷನಲ್ಲಿ ಬರಬೇಕು. ಡಿಫಾಲ್ಟಾಗಿ ರೆಸಲ್ಯೂಷನ್ ಬಂದು 600 ಇರುತ್ತೆ, ಅದು ಯಾವಾಗಲೂ ನನಗೆ 4x6 ಸೈಜಲ್ಲೇ ಬೇಕು. ಆ ರೀತಿ ಏನಾದರೂ ಸೆಟ್ಟಿಂಗ್ಸ್ ಎಲ್ಲ ಇತ್ತು ಅಂದರೆ ಅದನ್ನೆಲ್ಲ ನಾನು ಪ್ರಿಂಟ್ ಪ್ರಿಸೆಟ್ಸಲ್ಲಿ ಸೆಟ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೋಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದು ಬುಕ್. ಬುಕ್ ಅಂದರೆ ಏನು ಜನರಲ್ ಆಗಿ? ಸೊ ಒಂದು ಕಲೆಕ್ಷನ್ ಆಫ್ ಚಾಪ್ಟರ್ಸ್ ಅಂತ ಹೇಳ್ತೀವಲ್ವ, ಎಷ್ಟೊಂದು ಚಾಪ್ಟರ್ ಎಲ್ಲ ಸೇರಿದ್ರೆ ನನಗೊಂದು ಬುಕ್ ಆಗುತ್ತೆ. ಸೊ ಒಂದೊಂದು ಚಾಪ್ಟರ್ನ ಒಂದು ಡಾಕ್ಯುಮೆಂಟ್ ಅಂತ ಅರ್ಥ ಮಾಡ್ಕೊಂಡ್ರೆ, ದ ಬುಕ್ ಇಸ್ ಎ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ ದಟ್ ಕ್ಯಾನ್ ಶೇರ್ ಸ್ಟೈಲ್, ಸ್ವಾಚಸ್, ಮಾಸ್ಟರ್ ಪೇಜಸ್, ಅದರ್ ಐಟಮ್ಸ್. ಸೊ ಇದನ್ನೆಲ್ಲ ಸೇರಿದ್ರೆ ಬುಕ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸೀಕ್ವೆನ್ಷಿಯಲಿ ನಂಬರ್ ಪೇಜಸ್ ಇನ್ ಬುಕ್ ಡಾಕ್ಯುಮೆಂಟ್ಸ್, ಪ್ರಿಂಟ್ ಸೆಲೆಕ್ಟೆಡ್ ಡಾಕ್ಯುಮೆಂಟ್ಸ್ ಇನ್ ಎ ಬುಕ್ or export it to PDF and share it to other users. ಸೊ ನೀವೊಂದು ಬುಕ್ನ ಮಾಡಿದಾಗ ಸೊ ಎಲ್ಲ ಫೈಲ್ಸು ನೀವು ಕ್ರಿಯೇಟ್ ಮಾಡಿರ್ತೀರ ಅಲ್ವಾ, ಪ್ರತಿಯೊಂದೊಂದು ಫೈಲ್ಸ್ ಅಥವಾ ಒಂದೊಂದು ಡಾಕ್ಯುಮೆಂಟ್ಸನ್ನು ಲೈಕ್ ಒಂದು ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡ್ಬೋದು. ಕೆಲವು ಮಾತ್ರ ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಅದನ್ನು ಶೇರ್ ಮಾಡ್ಬೋದು. ಸೊ ನೀವು ಒಂದಕ್ಕಿಂತ ಜಾಸ್ತಿ ಡಾಕ್ಯುಮೆಂಟ್ ಆ್ಯಡ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇವಾಗ ಒಂದೊಂದು ಡಾಕ್ಯುಮೆಂಟಲ್ಲಿ ಒಂದೊಂದು ಸ್ಟೈಲ್ ಇತ್ತು ಅಂದರೆ ಫಸ್ಟ್ ಬುಕ್ ಏನು ಆ್ಯಡ್ ಮಾಡ್ತೀರಾ, ಫಸ್ಟ್ ಡಾಕ್ಯುಮೆಂಟ್ ಏನು ಮಾಡ್ತೀರಾ, ಅದರಲ್ಲಿ ಏನು ಸ್ಟೈಲ್ ಸೋರ್ಸ್ ಇದೆ ಅಂದರೆ ಏನು ಫಾಂಟು ಇದು ಎಲ್ಲ ತೊಗೊಂಡಿರ್ತೀರ, ಅಲೈನ್ಮೆಂಟು ಎಲ್ಲ, ಅದೇ ಮಿಕ್ಕಿದ್ದಕ್ಕೆಲ್ಲ ಕಾಪಿ ಆಗುತ್ತೆ. All the documents with different style source will be added with a single style source which is represented by you, or by default it will display first document file source. ಸೊ ನೀವಾದರೂ ಸ್ಪೆಸಿಫೈ ಮಾಡ್ಬೋದು ಯಾವ ಕಲರ್ ಡಿಸೈನ್ ಎಲ್ಲ ಬೇಕು ಅಂತ, ಅಥವಾ ಫಸ್ಟ್ ಡಾಕ್ಯುಮೆಂಟ್ ನೀವೇನು ಆ್ಯಡ್ ಮಾಡ್ತೀರಾ ಅದರಲ್ಲಿ ಏನಿದೆ ಅದು ಬರುತ್ತೆ. ಯು ಕ್ಯಾನ್ ಆಲ್ಸೋ ಇನ್ಸರ್ಟ್ ಔಟ್ಡೋರ್ ಪೇಜ್ ಮೇಕರ್ ಆರ್ ಕ್ವಾಕ್ ಪ್ರೆಸ್ ಡಾಕ್ಯುಮೆಂಟ್ಸ್ ಟು ಅ ಬುಕ್, ಬಟ್ ಬಿಫೋರ್ ದಟ್ ಯು ಮಸ್ಟ್ ಕನ್ವರ್ಟ್ ದ ಫೈಲ್ ಟು InDesign ವರ್ಷನ್. ಸೊ ನಿಮ್ಮದು ಪೇಜ್ ಮೇಕರ್ ಫೈಲ್ಸ್ ಇತ್ತು ಅಂದರೆ ಅಥವಾ ಕ್ವಾಕ್ ಸಾಫ್ಟ್ವೇರಲ್ಲಿರೋಂಥ ಡಾಕ್ಯುಮೆಂಟ್ ಇತ್ತು ಅಂದರೆ ಅದನ್ನು ಕೂಡ ನೀವು InDesignಗೆ ಬುಕ್ಗೆ ಆ್ಯಡ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಆ ಫೈಲ್ನ ಓಪನ್ ಮಾಡಿ ಸ್ವ್ಯಾಚ್ ಕೊಟ್ಟು InDesign ಫಾರ್ಮ್ಯಾಟಿಗೆ ಸೇವ್ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ರಿಪ್ಲೇಸ್ ಎ ಡಾಕ್ಯುಮೆಂಟ್ ಇನ್ ಎ ಬುಕ್, ರಿಮೂವ್ ಎ ಡಾಕ್ಯುಮೆಂಟ್ ಇನ್ ಎ ಬುಕ್, ಆ್ಯಡ್ ಎ ನ್ಯೂ ಡಾಕ್ಯುಮೆಂಟ್ ಟು ಎ ಬುಕ್. ಸೊ ನನ್ನ ಬುಕ್ಗೆ ನಾನು ಮಧ್ಯದಲ್ಲಿ ಬೇಕಾದರೂ ಡಾಕ್ಯುಮೆಂಟ್ನ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಮತ್ತು ಮಾಡಿಫೈ ಕೂಡ ಮಾಡ್ಬೋದು. When you synchronize document in a book, the items you specify like styles, variable, master pages, track present, cross-reference, format, conditional text settings, numbered leads, swatches are copied from the style source to the specified documents in a book, replacing any item that has identical name. So ನಾನು ಸಿಂಕ್ರನೈಸ್ ಅಂತ ಕೊಟ್ಟಿದ್ದ ತಕ್ಷಣ ನನಗೆ ಸ್ಟೈಲು, ವೇರಿಯಬಲ್, ಮಾಸ್ಟರ್ ಪೇಜು, ಟ್ರ್ಯಾಪ್ ಪ್ರೆಸೆಂಟ್ಸು, ಕ್ರಾಸ್ ರೆಫರೆನ್ಸು, ಫಾರ್ಮ್ಯಾಟು, ಕಂಡೀಷ್ನಲ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್, ಸೆಟ್ಟಿಂಗ್ಸು, ನಂಬರ್ ಲಿಸ್ಟು ಎಲ್ಲನೂ ನನಗೆ ಕಾಪಿ ಆಗುತ್ತೆ, ಸೇವ್ ಆಗುತ್ತೆ. ಓಕೆ,
You can synchronize the book while documents in the book are closed. So ಡಾಕ್ಯುಮೆಂಟ್ಸ್ ಓಪನ್ ಇರಬೇಕು ಅಂತ ಏನಿಲ್ಲ. ಸೊ ಬುಕ್ಕು ಒಂದು ಓಪನ್ ಇದು, ಡಾಕ್ಯುಮೆಂಟ್ಸ್ ಕ್ಲೋಸ್ ಆಗಿದ್ರು ಕೂಡ ನಾನು ಸಿಂಕ್ರೊನೈಸೇಷನ್ ಪ್ರೊಸೆಸ್ ಮಾಡ್ಬೋದು. ಇನ್ ಡಿಸೈನ್ ಓಪನ್ಸ್ ದ ಕ್ಲೋಸ್ಡ್ ಡಾಕ್ಯುಮೆಂಟ್ಸ್, ಮೇಕ್ ಎನಿ ಚೇಂಜಸ್ ಅಂಡ್ ದೆನ್ ಸೇವ್ಸ್ ಅಂಡ್ ಕ್ಲೋಸಸ್ ದ ಡಾಕ್ಯುಮೆಂಟ್. ಇಫ್ ದ ಡಾಕ್ಯುಮೆಂಟ್ ಇಸ್ ಓಪನ್ ದೆನ್ ದ ಚೇಂಜಸ್ ಆರ್ ಮೇಡ್ ಬಟ್ ಇಟ್ ವಿಲ್ ನಾಟ್ ಬಿ ಸೇವ್. ಸೊ ಡಾಕ್ಯುಮೆಂಟ್ ಕ್ಲೋಸ್ ಇದ್ರೆ ಓಪನ್ ಮಾಡುತ್ತೆ ಅದೇನೆ. ಸೊ ನಾನು ಕೊಟ್ಟಿರೋ ಚೇಂಜಸ್ ಅಪ್ಲೈ ಮಾಡುತ್ತೆ, ಅದೇ ಕ್ಲೋಸ್ ಮಾಡುತ್ತೆ. ಸೊ ಓಪನ್ ಇದ್ರೆ ಏನು ಮಾಡುತ್ತೆ, ಜಸ್ಟ್ ಚೇಂಜ್ ಮಾಡುತ್ತೆ ಬಟ್ ಕ್ಲೋಸ್ ಮಾಡೋದಿಲ್ಲ. ಓಕೆ, ಸೊ ಮಾಸ್ಟರ್ ಪೇಜಸ್ ಕೂಡ ಸಿಂಕ್ರನೈಸ್ ಆಗುತ್ತೆ. ಮಾಸ್ಟರ್ ಪೇಜಸ್ ವಿತ್ ದ ಸೇಮ್ ನೇಮ್ ಎ ಮಾಸ್ಟರ್ ಆಸ್ ದೋಸ್ ಸ್ಟೈಲ್ ಸ್ಟೋರ್ಸ್ ವಿಲ್ ಬಿ ರಿಪ್ಲೇಸ್ಡ್. ಇಲ್ಲ ಅದಕ್ಕೆ ಎ ಮಾಸ್ಟರ್ ಇತ್ತು ಅಂದರೆ ಅದು ಸ್ಟೈಲ್ ಸ್ಟೋರ್, ಸೊ ನನಗೆ ರಿಪ್ಲೇಸ್ ಆಗುತ್ತೆ. ಸೊ ಇಲ್ಲಿಗೆ ಇನ್ ಡಿಸೈನ್ ಥಿಯರಿ ಮುಗೀತು. ಸೊ ಇದರ ರಿಲೇಟೆಡ್ ಇನ್ನೊಂದು ಟೆಸ್ಟ್, 1 ಅಥವಾ 2 ಟೆಸ್ಟ್ ಮಾಡೋಣ. ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ಕ್ವಿಝಸ್ ಇದೆ. ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇನ್ ಡಿಸೈನ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ನಾವು ನಾಳೆ ನೋಡೋಣ. ಇನ್ ಡಿಸೈನ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಇವತ್ತಿಂದ ಇದಾದ್ಮೇಲಿಂದ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ಟೈಮ್ ಆದಾಗ ಲೈಕ್ ವಿತಿನ್ ಟುಮಾರೋ ನೀವು ನೋಡಿದ್ರೆ, ಸೊ ನಾವು ನಾಳೆ ಸೆಷನಲ್ಲಿ ಕೊರೆಲ್ಡ್ರ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇಷ್ಟರಲ್ಲಿ ಏನಾದರೂ ಡೌಟ್ ಇದ್ರೆ ನಾನು ನಿಮಗೆ ಫಾರಮ್ ಹಾಕಿದ್ದೀನಿ ಅಲ್ವಾ, ಅದರಲ್ಲಿ ನನಗೆ ನೀವು ಕ್ವಶನ್ನ ಕಳಿಸಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 2 ದಿನದ್ದು ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ ಟೀಚಿಂಗ್. ಸೊ ಕಲಿತಾ ಇರಿ, ಕಲಿಸ್ತಾ ಇರಿ. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.